ಇದು ಮಧ್ವ ವಿಜಯದ 101ನೇ ಭಾಗ. 100ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ 16 ಮತ್ತು 17ನೇ ಶ್ಲೋಕಗಳ ಸಾರಾಂಶವನ್ನು ನಾವು ಶ್ರವಣ ಮಾಡಿದ್ವಿ. ಈ 2 ಶ್ಲೋಕಗಳಲ್ಲಿ ನ್ಯಾಯ ವೈಶೇಷಿಕರ ಮತಗಳನ್ನು ನಿರಾಕರಣೆ ಮಾಡ್ತಾರೆ. ಅವರಲ್ಲಿ ಪರಮಾತ್ಮನಿಗೆ ಸುಖ ಇಲ್ಲ. ಯಾಕೆ ಅಂದರೆ ಸುಖ ಇದ್ದುಬಿಟ್ರೆ ದುಃಖನೂ ಇರಬೇಕು. ಈ ಜಗತ್ತಿನಲ್ಲಿ ಆ ಕಂಡದೊಂದು ನಿಯಮ. ಸಂಸಾರಿಗಳಾದಂಥ ಯಾವ್ಯಾವ ಜೀವರಿದ್ದಾರೆ ಈ ಜಗತ್ತಿನಲ್ಲಿ ಅವರೆಲ್ಲರಿಗೂ ಸುಖನೂ ಕಂಡಿದೆ, ದುಃಖವೂ ಕಂಡಿದೆ. ಹೀಗೆ ಸುಖ ಇದ್ದಲ್ಲಿ ದುಃಖ ಇರಬೇಕು, ದುಃಖ ಇದ್ದಲ್ಲಿ ಸುಖ ಇರಬೇಕು ಅಂತ ನಿಯಮ ಸಂಸಾರಿಗಳಲ್ಲಿ ಕಂಡ ನಿಯಮ. ಇದು ಸಂಸಾರಿಗಳಲ್ಲಿ ಕಂಡ ನಿಯಮ. ಆದ್ದರಿಂದ ಇದನ್ನ ಪರಮಾತ್ಮನಿಗೂ ಕೂಡ ಅನ್ವಯಿಸಬೇಕು. ಪರಮಾತ್ಮ ವಸ್ತುತಃ ಸಂಸಾರದಿಂದ ಅತೀತ. ಆದರೆ ಈ ನ್ಯಾಯ ವೈಶೇಷಿಕರು ಅದನ್ನ ಪರಿಗಣಿಸಲಿಲ್ಲ. ಸಂಸಾರದಲ್ಲಿರುವ ಜೀವರು ಚೇತನರೇ, ಪರಮಾತ್ಮನೂ ಒಬ್ಬ ಚೇತನ ಅಂತನೂ ಇಷ್ಟನ್ನು ಮಾತ್ರ ತಗೊಂಡ್ರು. ಹೀಗೆ ಒಬ್ಬ ಜೀವ ಅನ್ನೋ ಹೋಲಿಕೆ, ಒಂದು ಚೇತನ ಅನ್ನೋ ಹೋಲಿಕೆ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡಿ, ಪರಮಾತ್ಮ ಒಂದು ವೇಳೆ ಸುಖ ಉಳ್ಳವನಾದರೆ, ಅನಂತ ಸುಖ ಅಂತ ಹೇಳೋದಾದ್ರೆ ಅವನಿಗೆ ದುಃಖನೂ ಕೂಡ ಇರಬೇಕಾದಿತ್ತು ಅಂತ ಒಂದು ಅನುಮಾನ ಪ್ರಯೋಗ ಮಾಡಿದರು. ಅದಕ್ಕೆ ಪ್ರತಿಯಾಗಿ ಏವಂ ಚೇದ್ ವಿಮತೋ ಜ್ಞಾನಿ ನ ಭ್ರಾಂತಿರಹಿತತ್ವತಃ ಅನ್ನುವ ಶ್ಲೋಕದಿಂದ ಆಚಾರ್ಯರು ಉತ್ತರ ಹೇಳಿದರು. ಪರಮಾತ್ಮನಿಗೆ ಸುಖವನ್ನು ನೀವು ಒಪ್ಪಲಿಕ್ಕೆ ತಯಾರಿಲ್ಲ, ಯಾಕೆಂದ್ರೆ ದುಃಖವನ್ನು ಒಪ್ಪಬೇಕಾದ ಪ್ರಸಂಗ ಬಂದಿತ್ತು. ಅದಕ್ಕೆ ನಿಮ್ಮ ದೃಷ್ಟಾಂತ ಸಂಸಾರಿ ವ್ಯಕ್ತಿ. ಅದೇ ಸಂಸಾರಿ ವ್ಯಕ್ತಿಯನ್ನು ತಗೊಂಡ್ರೆ ಪರಮಾತ್ಮನಿಗೆ ಜ್ಞಾನವೂ ಇಲ್ಲ ಅಂತ ಹೇಳಬೇಕನ್ನುವಂಥ ಪ್ರಸಂಗ ಬರ್ತದೆ. ಯಾಕೆ? ಪರಮಾತ್ಮನಿಗೆ ಒಂದು ವೇಳೆ ಜ್ಞಾನ ಇದ್ದು ಬಿಟ್ರೆ ಅವನಿಗೆ ಅಜ್ಞಾನವೂ ಇರಬೇಕಾಗಿತ್ತು, ಅಜ್ಞಾನ ಭ್ರಾಂತಿಯೂ ಇರಬೇಕಾಗಿತ್ತು. ಯೋನೇ ವಂಶಾತ್ ಸನೇ ವಂಶಾತ್ ಭವಿವೇತ್ ತೆನುಮೀಯತೆ. ಭವಿ ಅಂದ್ರೆ ಸಂಸಾರಿ. ಸಂಸಾರದಲ್ಲಿರುವಂಥ ಜೀವನಿಗೆ ಜ್ಞಾನ ಇದೆ, ಜ್ಞಾನ ಇದ್ದಿದ್ದರಿಂದ ಅಜ್ಞಾನವೂ ಇದೆ. ಜಗತ್ತಿನಲ್ಲಿ ಎಲ್ಲಾ ಕಡೆ ಇದು ಕಂಡ ನಿಯಮ. ಅಜ್ಞಾನ ಇದ್ದಲ್ಲಿ ಜ್ಞಾನ ಇರಬೇಕು, ಜ್ಞಾನ ಇದ್ದಲ್ಲಿ ಅಜ್ಞಾನ ಇರಬೇಕು ಅಂತ ಕಂಡ ನಿಯಮ. ಪರಮಾತ್ಮನಿಗೆ ಜ್ಞಾನ ಒಪ್ಪಲಿಕ್ಕೆ ಹೊರಟಿದ್ದೀರಲ್ಲ, ನೀವು ಒಪ್ತಿರಲ್ಲ. ಪರಮಾತ್ಮ ಜ್ಞಾನಿ ಅಂತ ಅನ್ನೋದನ್ನ ಎಲ್ಲ ಸಿದ್ಧಾಂತಿಗಳು ಒಪ್ತಾರಲ್ಲ. ಆ ಪರಮಾತ್ಮನಿಗೆ ಜ್ಞಾನ ಇದೆ ಅಂತ ಹೇಳಿಬಿಟ್ರೆ ಅಜ್ಞಾನನೂ ಇರಬೇಕಾದಿತ್ತು ಅಂತ ಉತ್ತರ ಕೊಟ್ಟರು. ಆದ್ರಿಂದ ಯಾವ ತರ್ಕವೂ ಪರಮಾತ್ಮನ ಗುಣಗಳನ್ನ, ಪರಮಾತ್ಮನ ಸ್ವರೂಪವನ್ನು ನಿರ್ಧಾರ ಮಾಡೋದರಲ್ಲಿ ಸಮರ್ಥ ಅಲ್ಲ. ತರ್ಕದಿಂದ ಅದನ್ನು ಮಾಡಬಾರ್ದು. ತರ್ಕದಿಂದ ಮಾಡಬೇಕು ಅಂತ ಹೊರಟ್ರೆ ಪರಮಾತ್ಮನ ಅಸ್ತಿತ್ವಕ್ಕೆ ಸಂಚಕಾರ ಬಂದಿತ್ತು. ಆದ್ದರಿಂದ ಶಾಸ್ತ್ರಗಳು ಏನು ಹೇಳ್ತವೆ? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಶಾಸ್ತ್ರ ಪರಮಾತ್ಮನನ್ನ ಸಾಕಾರ ಅಂತ ಹೇಳಿದೆಯೋ, ಸಗುಣ ಅಂತ ಹೇಳಿದೆಯೋ, ಜ್ಞಾನಿ ಸುಖಿ ಅಂತ ಹೇಳಿದೆಯೋ, ಏನು ಹೇಳಿದೆ ಅನ್ನೋದರ ಆಧಾರದಿಂದ ಪರಮಾತ್ಮನಿಗೆ ಆ ಗುಣಗಳನ್ನು ಒಪ್ಪಬೇಕು. ಯಾವ ಗುಣಗಳನ್ನು, ಯಾವ ನ್ಯೂನತೆಗಳನ್ನು ನಿಷೇಧ ಮಾಡಿದೆ ಆ ಆಧಾರದಿಂದ ಅವುಗಳನ್ನು ನಿರಾಕರಣೆ ಮಾಡಬೇಕು, ಅವುಗಳನ್ನು ಬಿಟ್ಟು ಬಿಡಬೇಕು. ಇದು ನಮ್ಮ ಉತ್ತರ ಆಗಿತ್ತು. ಅದನ್ನೇ ಮುಂದುವರೆಸ್ತಾರೆ. ಇದೇ ಸಮರ್ಥನೆಯನ್ನ 18ನೇ ಶ್ಲೋಕದಲ್ಲೂ ಮುಂದುವರೆಸ್ತಾರೆ. ಸರ್ವಜ್ಞಸ್ಯ ಅಜ್ಞತಾಂ ವೇದ ಶುದ್ಧೇಯೋ ನಿರುಣದ್ಧಿಚೇತ್. ನೀವು ನ್ಯಾಯ ವೈಶೇಷಿಕರು ಸರ್ವಜ್ಞನಾದಂತಹ ಪರಮಾತ್ಮನಿಗೆ ಅಜ್ಞಾನವನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕೆ ಅಜ್ಞಾನ ಇಲ್ಲ ಅಂತಂದ್ರೆ ಅವನಿಗೆ ಸರ್ವಜ್ಞತ್ವವನ್ನು ಹೇಳುವಂಥ ವಾಕ್ಯಗಳ ಬಲ ಇದೆ. ನಿಮಗೆ ವಾಕ್ಯಗಳ ಸಮರ್ಥನೆ. ಎಸ್ ಸರ್ವಜ್ಞ ಸ ಸರ್ವವಿತ್ ಅಂತ ಈಗ ಒಂದು ವೇದವಾಕ್ಯ, ಇನ್ನೂ ಎಷ್ಟೋ ವೇದವಾಕ್ಯಗಳು ನಿಮ್ಮ ಬೆಂಬಲಕ್ಕಿವೆ. ಆದ್ದರಿಂದ ಸರ್ವಜ್ಞನಾದಂಥ ಪರಮಾತ್ಮನಿಗೆ ಅಜ್ಞಾನವನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ವೇದಗಳ ಬೆಂಬಲ ಆಗಿದೆ. ಪರಮಾತ್ಮನಿಗೆ ಅಜ್ಞಾನ ಒಪ್ಪಬಾರದು, ಯಾಕೆಂದ್ರೆ ಪರಮಾತ್ಮ ಸರ್ವಜ್ಞ ಅಂತ ವೇದಗಳು ಹೇಳ್ತಾ ಇವೆ ಅಂತಾದ್ರೆ, ಆ ಪರಮಾತ್ಮನಿಗೆ ಸುಖವನ್ನು ಹೇಳ್ತಾವಲ್ಲ ವೇದಗಳು. ನಿಮ್ಮ ಕಿವಿಗೆ ಪರಮಾತ್ಮನಿಗೆ ಜ್ಞಾನವನ್ನು ಹೇಳುವಂತಹ ಮಾತ್ರ ವೇದವಾಕ್ಯ ಕಂಡು ಬಂದಿದೇನು? ಪರಮಾತ್ಮನಿಗೆ ಗುಣ, ಆನಂದ ಮೊದಲಾದ ಗುಣಗಳನ್ನು ಹೇಳುವಂತಹ ವೇದವಾಕ್ಯಗಳು ಇವೆಯಲ್ಲ, ಅವು ನಿಮ್ಮ ಕಿವಿಗೆ ಯಾಕೆ ಬೀಳಲಿಲ್ಲ? ತಸ್ಯೈವ ಅಮಂದಂ ಆನಂದಂ, ಅನಂತ ಆನಂದವನ್ನು ಪರಮಾತ್ಮನಿಗೆ ಹೇಳುವಂತಹ ವೇದವಾಕ್ಯ ತೈತ್ತರೀಯೋಪನಿಷತ್ತಿನಲ್ಲೇ ಇದೆಯಲ್ಲ, ಅದು ನ ಅಶ್ರಾವ್ಯ ಅಸೌ ಕಥಂ, ಇದು ನಿಮ್ಮ ಶ್ರವಣಕ್ಕೆ ಬೀಳಲಿಲ್ಲ ಯಾಕೆ? ಹೀಗೆ ಪರಮಾತ್ಮನನ್ನ ಯಾವ್ಯಾವ ಗುಣಗಳು ವೇದದಲ್ಲಿ ಪ್ರತಿಪಾದಿತ ಆಗಿವೆ ಆ ಎಲ್ಲ ಗುಣಗಳನ್ನು ವೇದದ ಆಧಾರದಿಂದ ಒಪ್ಪಬೇಕು.
ಒಂದನ್ನು ಒಪ್ತೀವಿ ಒಂದನ್ನು ಒಪ್ಪೋದಿಲ್ಲ ಅಂತ ಅನ್ನೋದು ಇದಿಷ್ಟು ಉಚಿತ ಅಲ್ಲ. ದುಃಖಂ ಪರಿಜಿಹೀರ್ಷಣ್ಯ ಸುಖಂ ನಾಂಗೀ ಚಿಕೀರ್ಷತಿ ಸುಖಂ ನೋರಿ ಚಿಕೀರ್ಷತಿ ಸಹಂತಾಪತಿತಂ ದುಃಖಂ ಈಶಸ್ಯ ವ್ಯಸ್ಮರ ಜಡ ಜಡ ಅಥವಾ ಜಡ. ಕೆಲವು ಕಡೆ ಜಡ ಅಂತ ಪಾಠ ಇದೆ, ಹೆಚ್ಚು ಕಡೆ ಪ್ರಚಲಿತರ ಪಾಠ ಎಲ್ಲ ಜಡ. ಗೋವಿಂದಾಚಾರ್ಯ ಪರಿಗ್ರಹ ಮಾಡಿರೋ ಪಾಠ ಜಡ. ಅರ್ಥ ಒಂದೇ, ಜಡ ಅಂದ್ರು ಮೂರ್ಖ ಅಂತ ಅರ್ಥ. ಈ ನ್ಯಾಯ ವಿಶೇಷಕರು ಪರಮಾತ್ಮನಿಗೆ ದುಃಖ ಇಲ್ಲ ಅಂತ ಹೇಳಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಪರಮಾತ್ಮನ ದುಃಖ ಇಲ್ಲ, ದುಃಖ ಇರಬಾರ್ದು ಅಂತಂದ್ರೆ ಸುಖನೂ ಇರಬಾರ್ದು, ಇದು ಅವ್ರ ತರ್ಕ. ಯಾಕಂದ್ರೆ ಸುಖ ಇದ್ಮೇಲೆ ದುಃಖವೂ ಇರಬೇಕು. ನೀವು ಹಾಗೆ ಮಾತಾಡೋದಾದ್ರೆ ಪರಮಾತ್ಮನಿಗೆ ದುಃಖವನ್ನೇ ಅನಿವಾರ್ಯವಾಗಿ ಒಪ್ಪುವಂತ ಪ್ರಸಂಗ ಬಂದಿತ್ತು ಕೊನೆಗೆ. ಈ ತರ್ಕ ಹೀಗೆ ಮುಂದುವರೆದ್ರೆ, ತರ್ಕ ಮುಂದುವರೆದು ಕೊನೆಯ ಒಂದು ಹಂತದಲ್ಲಿ ಅದು ನಿಮಗೆ ತಿರುಗುಬಾಣ ಆದಿತ್ತು. ಅದು ಮೂರ್ಖರಾದಂತ ನಿಮಗೆ ಗೊತ್ತಾಗ್ತಿಲ್ಲ ಅಂತಾರೆ ಆಚಾರ್ಯರು. ಯಾಕೆಂತಂದ್ರೆ ಪರಮಾತ್ಮ ಚೇತನ ಅನ್ನೋದ್ರ ಬಗ್ಗೆ ಯಾರಿಗೂ ವಿಪ್ರತಿಪತ್ತಿ ಇಲ್ಲ. ಪರಮಾತ್ಮ ಒಂದು ಜಡವಸ್ತು ಅಂತೂ ಅಲ್ಲಲ್ಲ, ಚೇತನ. ಇದ್ರ ಬಗ್ಗೆ ಯಾವ ವಾದಿಗಳಲ್ಲೂ ವಿಪ್ರತಿಪತ್ತಿ ಇಲ್ಲ. ಆ ಚೇತನ ಅಂತ ಆದ್ಮೇಲೆ ಅದಕ್ಕೆ ಸುಖ ಅಥವಾ ದುಃಖ ಒಂದಿರಲೇಬೇಕು. ಇದು ನಮಗೆ ಜಗತ್ತಿನಲ್ಲಿ ಎಲ್ಲ ಕಡೆ ಕಂಡ ವಿಷಯ. ಇದು ತರ್ಕ ಹೇಗೆ ಮುಂದುವರಿತದೆ ಅಂತ ಅನ್ನೋದನ್ನ ಹೇಳ್ತಾರೆ. ತರ್ಕವನ್ನು ಹಾಗೆ, ತರ್ಕ ಅನ್ನುವ ಕುದುರೆಯ ಲಗಾಮನ್ನ ಹಾಗೆ ಸಡಿಲು ಬಿಟ್ಟುಬಿಟ್ರೆ ಅದು ಎಲ್ಲಿ ಹೋಗಿ ಮುಟ್ತದೆ. ಇಂಥ ಅಪಾಯಕಾರಿ ಅನ್ನೋ ಅಂದ್ರೆ ಇದನ್ನ ಕೇಳ್ರಿ. ಪರಮಾತ್ಮ ಚೇತನ, ಚೇತನ ಅಂದಮೇಲೆ ಸುಖ ಅಥವಾ ದುಃಖ ಒಂದರಲ್ಲಿ ಯಾವುದಾದ್ರೂ ಒಂದು ಇರಲೇಬೇಕು. ಕೆಲವೊಮ್ಮೆ ಸುಖ, ಕೆಲವೊಮ್ಮೆ ದುಃಖ, ಹೀಗಿರ್ಬೇಕು. ಯಾರ್ಯಾರು ಚೇತನರಾಗಿದ್ದಾರೋ ಅವರಲ್ಲೆಲ್ಲರಲ್ಲೂ ಕೂಡ ಸುಖ ಅಥವಾ ದುಃಖ ಇದ್ದಿರಲೇಬೇಕು. ಚೇತನ ಅಲ್ಲ ಅಂತ ಆದ್ರೆ ಅದಕ್ಕೆ ಸುಖನೂ ಇಲ್ಲ, ದುಃಖನೂ ಇಲ್ಲ. ಈ ಘಟ, ಒಂದು ಗಡಿಗೆ, ಗೋಡೆ, ಮನೆ, ಇವು ಚೇತನ ಅಲ್ಲ, ಅದರಿಂದ ಸುಖವೂ ಇಲ್ಲ, ದುಃಖವೂ ಇಲ್ಲ. ಹೀಗೆ ಇಲ್ಲಿ ತನಕ ತರ್ಕ ಮುಂದುವರಿಯಿತು, ಸರಿಯಾಗಿ ಮುಂದುವರಿಯಿತು. ಪರಮಾತ್ಮನು ಕೂಡ ಒಬ್ಬ ಚೇತನ ಆದ್ರಿಂದ ಅವನಿಗೆ ಸುಖ ದುಃಖ ಇವೆರಡರಲ್ಲಿ ಒಂದು ಇರಬೇಕು. ತರ್ಕ ಮುಂದುವರಿಯಿತು. ಎರಡರಲ್ಲಿ ಒಂದು ಇರಬೇಕು ಅಂತಂದ್ಮೇಲೆ ಆ ಎರಡನ್ನೂ ಒಪ್ಪಬೇಕೋ, ಎರಡರಲ್ಲಿ ಒಂದನ್ನು ಒಪ್ಪಬೇಕೋ, ಒಂದರಲ್ಲಿ ಯಾವುದನ್ನು ಒಪ್ಪಬೇಕು, ಹೀಗೆ ಗೊಂದಲ ಶುರುವಾಯಿತು ಮುಂದೆ. ಪರಮಾತ್ಮನು ಒಬ್ಬ ಚೇತನ ಅಂತ ಆದ್ಮೇಲೆ ಯಾವುದಾದ್ರೂ ಒಂದು ಇರಬೇಕು. ಆ ಪರಮಾತ್ಮನಿಗೆ ಸುಖ ಇಲ್ಲ ಅಂತ ನೀವು ಹೇಳಲಿಕ್ಕೆ ಹೊರಟ್ರಿ, ನೀವು ತಾರ್ಕಿಕರು. ಸುಖ ಇಲ್ಲ ಅಂತ ಹೇಳಲಿಕ್ಕೆ ಹೊರಟ್ರೆ ದುಃಖ ಇರಲೇಬೇಕಲ್ಲ. ಇವೆರಡು ಗುಣಗಳಲ್ಲಿ ಯಾವುದಾದ್ರು ಒಂದು ಇರಬೇಕು. ಜಗತ್ತಿನ ನಾವು ಎಲ್ಲಾ ಕಡೆ ನೋಡಿದ್ದೀವಿ. ಎರಡು ಗುಣಗಳಲ್ಲಿ ಒಂದು ಇರಬೇಕು ಅಂತ ತೀರ್ಮಾನವಾದ ವಿಷಯ ಅಂತ ಆದ್ಮೇಲೆ ಪರಮಾತ್ಮನಿಗೆ ಸುಖ ನೀವು ಒಪ್ಪಲಿಕ್ಕೆ ತಯಾರಿಲ್ಲ ಅಂತ ಆದ್ರೆ ಅವನಿಗೆ ಅನಿವಾರ್ಯ ದುಃಖ ಇದೆ ಅಂತ ಹೇಳೋ ಪ್ರಸಂಗ ಬರ್ತದೆ. ಪರಮಾತ್ಮನನ್ನ ದುಃಖಿ, ಪರಮ ದುಃಖ ಸ್ವರೂಪ, ದುಃಖದ ಸಮುದ್ರ ಪರಮಾತ್ಮ ಅಂತ ಹೇಳೋ ಪ್ರಸಂಗ ಬಂದಿತ್ತು. ಅದರಿಂದ ಈ ಥರದ ತರ್ಕದ ಕುದುರೆಯ ಆ ಲಗಾಮನ್ನ ಸಡಿಲು ಬಿಡಬಾರದು. ಅದಕ್ಕೆ ವೇದ ಮೊದಲಾದ ಶಾಸ್ತ್ರಗಳು ಮತ್ತೆ ಪ್ರತ್ಯಕ್ಷ ಪ್ರಮಾಣ ಇವುಗಳು ಬೆಂಬಲ ಬೇಕು. ಅದಿಲ್ಲದೆ ಹೋದ್ರೆ ದೊಡ್ಡ ತೊಂದರೆ. ಇದಲ್ಲದೆ ಈ ನ್ಯಾಯ ವಿಶೇಷಕಗಳಲ್ಲಿ ಮತ್ತೂ ಒಂದು ಸಮವಾಯ ಅನ್ನುವ ಸಂಬಂಧವನ್ನು ಒಪ್ತಾರೆ. ಆ ಸಂಬಂಧದ ಅವಶ್ಯಕತೆ ಏನಿದೆ, ಆ ಸಂಬಂಧ ಎಷ್ಟು ಅಸಂಬದ್ಧವಾದದ್ದು, ಅದನ್ನು ಒಪ್ಪುವ ಅವಶ್ಯಕತೆ ಇಲ್ಲ. ಒಪ್ಪಿದ್ರೆ ಏನು ಸಮಸ್ಯೆ ಆದೀತು ಅನ್ನೋದನ್ನೆಲ್ಲ ಇದೇ ಪರಮಾತ್ಮನ ವಿಷಯಕ್ಕೆ ಸಂಬಂಧಪಟ್ಟಂತೆ ವರ್ಣನೆ ಮಾಡ್ತಾರೆ. ಅದಕ್ಕಿಂತ ಮೊದಲು ಸಮವಾಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಪ್ರಾಥಮಿಕವಾದಂಥ ಮೂಲಭೂತವಾದಂಥ ಕಲ್ಪನೆಯನ್ನು ಕೊಡಬೇಕು. ಅದಿಲ್ಲದೆ ಹೋದರೆ ಈ ಪ್ರಕೃತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕರಲ್ಲಿ ಏನಂತ ಖಂಡನೆ ಮಾಡಿದಂತಾಯ್ತು, ಆ ಖಂಡನೆ ಮಾಡಲಿಕ್ಕೆ ಮೂಲ ಕಾರಣ ಏನು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಸಮವಾಯ ಅಂದ್ರೆ ಏನು ಅಂತ ಸ್ವಲ್ಪ ಮೂಲಭೂತವಾದಂಥ ವಿಷಯವನ್ನ ಹೇಳ್ತೇನೆ. ಈಗ ನಮ್ಮೆದುರಿಗೆ ಅನೇಕ ವಸ್ತುಗಳಿವೆ ಅಲ್ಲ. ಈ ನೆಲದ ಮೇಲೆ ಕುರ್ಚಿ ಇದೆ, ನೆಲದ ಮೇಲೆ ನಾವು ಕೂತಿದ್ದೀವಿ, ಈ ನೆಲದ ಮೇಲೆ ಈ ಭೂಮಿಯ ಮೇಲೆ ಮನೆಯನ್ನು ಕಟ್ಟಿದ್ದೀವಿ. ಹೀಗೆ ಅನೇಕ ವಸ್ತುಗಳಿವೆಲ್ಲ. ನೆಲದ ಮೇಲೆ ವಾಹನಗಳು ಸಂಚಾರ ಮಾಡ್ತವೆ. ಮತ್ತೆ ನಾವು ಎರಡು ಕೈಗಳನ್ನು ತಟ್ಟಿ ಚಪ್ಪಾಳೆ ಬಾರಿಸ್ತೀವಿ. ಇವೆಲ್ಲ ಸಂಗತಿಗಳನ್ನು ನಮ್ಮ ಮುಂದೆ ನಾವು ನೋಡ್ತೀವಲ್ಲ. ಇಲ್ಲಿ ಸಂಬಂಧ ಯಾವುದು? ಎರಡು ಕೈಗಳ ನಡುವೆ, ವಾಹನ ಮತ್ತು ನೆಲದ ನಡುವೆ, ಒಂದು ಕುರ್ಚಿ ಮತ್ತು ನೆಲದ ನಡುವೆ, ಮನೆ ಮತ್ತು ನೆಲ, ಆ ಸೈಟ್ ನಿವೇಶನ
ಆ ನಿವೇಶನ ಮತ್ತು ಅಲ್ಲಿ ಕಟ್ಟಿರುವಂತಹ ಮನೆ, ನಾವು ಕೂತಿರುವಂತಹ ಆಸನ ಮತ್ತು ನಮ್ಮ ಶರೀರ, ಇವೆಲ್ಲದರ ನಡುವಿನ ಸಂಬಂಧ ಏನು ಅಂತ ವಿವೇಚನೆ ಮಾಡಬೇಕು. ಈ ಸಂಬಂಧಕ್ಕೆ ಸಂಯೋಗ ಅಂತ ಹೆಸರು. ಯಾಕಂದ್ರೆ ಎರಡು ಅಂಟಿಕೊಂಡದ್ದು. ಸಂಯುಕ್ತ ಅಂತಂದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ, ಯುನೈಟೆಡ್ ಅಂತ ಅರ್ಥ ಸಂಯುಕ್ತ ಅಂತಂದ್ರೆ. ನಾವು ಚಾಪೆಗೆ ಅಂಟ್ಕೊಂಡಿದ್ದೀವಿ. ಅಂಟ್ಕೊಳ್ಳೋದಂದ್ರೆ ಚಾಪೆಯನ್ನು ನಮ್ಮಿಂದ ಬೇರ್ಪಡಿಸ್ಲಿಕ್ಕೆ ಬರೋದಿಲ್ಲ ಅಂತ ಅರ್ಥ ಅಲ್ಲ, ತಾತ್ಕಾಲಿಕವಾಗಿ ಅದ್ರ ಮೇಲೆ ಹತ್ತಿ ಕೂತಿದ್ದೀವಿ ಅಂತ ಅರ್ಥ. ಅದರಲ್ಲಿ ಆ ಸಂಯೋಗಗಳಲ್ಲೇ ಕೆಲವು ಸಂಯೋಗಗಳನ್ನ ಸುಲಭವಾಗಿ ಬೇರ್ಪಡಿಸ್ಬೋದು, ಕೆಲವನ್ನ ಸುಲಭವಾಗಿ ಬೇರ್ಪಡಿಸ್ಲಿಕ್ಕೆ ಬರೋದಿಲ್ಲ. ಇಷ್ಟೇ ವ್ಯತ್ಯಾಸ. ಈಗ ಒಂದು ನಿವೇಶನದಲ್ಲಿ ಕಟ್ಟಿದ ಮನೆಯನ್ನ ಸುಲಭವಾಗಿ ಕಿತ್ಲಿಕ್ಕೆ ಬರೋದಿಲ್ಲ. ಆದರೆ ಆ ಒಂದು ನೆಲದ ಮೇಲೆ ಇಟ್ಟಂತ ಕುರ್ಚಿಯನ್ನ, ಒಂದು ಪೆಟ್ಟಿಗೆಯನ್ನ ಸುಲಭವಾಗಿ ಎತ್ತಬಹುದು. ಏನೇ ಇದ್ರೂ ಸಂಯೋಗವೇ. ಅಲ್ಲಿರೋ ತನಕ ಆ ಕುರ್ಚಿ ನೆಲವನ್ನು ಆಶ್ರಯಿಸಿಕೊಂಡಿರ್ತದೆ, ಮನೆ ಆ ನೆಲವನ್ನು ಆಶ್ರಯಿಸಿಕೊಂಡಿರ್ತದೆ. ಮನೆಯನ್ನು ಕೂಡ ನಿವೇಶನದಿಂದ ಕಿತ್ಲಿಕ್ಕೆ ಬರೋದೇ ಇಲ್ಲ ಅಂತಲ್ಲ, ನಮ್ಗೆ ಗೊತ್ತು. ಆಧುನಿಕ ವಿಜ್ಞಾನದ ನೆರವಿನಿಂದ, ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ಇಡೀ ಮನೆಯನ್ನ ಕಿತ್ತೆ, ಇದರ ಗೋಡೆಗಳನ್ನ, ಕಲ್ಲುಗಳೆಲ್ಲ ಯಥಾವತ್ತಾಗಿ ಕಿತ್ತೆ ಅದನ್ನು ಬೇರೆ ಕಡೆ ಆಯಾ ಕಲ್ಲುಗಳನ್ನ, ಆಯಾ ನೆಲಗಳನ್ನು ಹೇಗಿತ್ತೋ ಹಾಗೆ ಮರು ಜೋಡಣೆ ಮಾಡ್ಲಿಕ್ಕೆ ಬರ್ತದೆ. ಇದು ನಮಗೆಲ್ಲ ಗೊತ್ತು. ಸಂಯೋಗ ಅನ್ನೋದು ಇವೆಲ್ಲದರ ನಡುವೆ ಇರುವಂತಹ ಒಂದು ಸಂಬಂಧ. ಕೆಲವು ಸಂಯೋಗಗಳು ಬಹಳ ಗಟ್ಟಿಮುಟ್ಟಾದ ಸಂಯೋಗಗಳು, ಕೆಲವು ಬಹಳ ಗಟ್ಟಿಮುಟ್ಟಾದ ಸಂಯೋಗ ಅಲ್ಲ. ಇಷ್ಟೇ. ಇದು ಸಂಯೋಗ ಅನ್ನುವಂಥ ಒಂದು ಸಂಬಂಧ. ನಮಗಿದು ಕೇವಲ ಪಂಡಿತರಿಗಲ್ಲ, ಪಾಮರರಿಗೂ ಕೂಡ ಈ ಸಂಯೋಗ ಗೊತ್ತು. ಆದರೆ ಸಂಯೋಗ ಅನ್ನೋ ಹೆಸರಿನಿಂದ ಅದನ್ನು ಕರೀತಾರೆ ಅಂತ ಗೊತ್ತಿಲ್ಲ. ಇಷ್ಟೇ. ಇದು ಸಂಯೋಗ ಅನ್ನುವ ಸಂಬಂಧದ ಬಗ್ಗೆ ಆಯಿತು. ಆದರೆ ಈ ಸಂಯೋಗ ಅನ್ನುವಂಥ ಒಂದೇ ಸಂಬಂಧದಿಂದ ಎಲ್ಲ ಕಡೆ ಕೆಲಸ ಆಗೋದಿಲ್ಲ. ಕೆಲವು ಕಡೆ ಬೇರೆ ಸಂಬಂಧವನ್ನು ಹೇಳಬೇಕಾಗ್ತದೆ. ಉದಾಹರಣೆಗೆ, ಈ ಒಂದು ವಸ್ತು, ನಮ್ಮ ಎದುರಿಗಿರುವಂಥ ಒಂದು ವಸ್ತುವನ್ನು ನಾವು ಪರಿಗಣನೆ ಮಾಡಿದರೆ, ವಸ್ತುವಿನಲ್ಲಿ ಬಣ್ಣ ಇದೆ, ವಸ್ತುವಿನಲ್ಲಿ ರುಚಿ ಇದೆ. ಮಾವಿನ ಹಣ್ಣಿನ ಸ್ವರೂಪವನ್ನು ವಿಮರ್ಶೆ ಮಾಡ್ತಾ ಹೋದರೆ, ಮಾವಿನ ಹಣ್ಣಿಗೆ ಒಂದು ಬಣ್ಣ, ಮಾವಿನ ಹಣ್ಣಿಗೆ ಒಂದು ಗಂಧ, ಸ್ಮೆಲ್, ಅದರ ಒಂದು ರುಚಿ, ಅದರ ಒಂದು ರೂಪ, ಅದರ ಒಂದು ಸ್ಪರ್ಶ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇಷ್ಟೆಲ್ಲ ಇರ್ತಾವಲ್ಲಿ ಒಂದು ವಸ್ತು ಅಂತಂದ್ಮೇಲೆ. ಇದು ಬರೇ ಮಾವಿನ ಹಣ್ಣಿಗಲ್ಲ, ಒಂದು ಗಡಿಗೆಗೂ ಕೂಡ, ಎಲ್ಲಾ ವಸ್ತುಗಳಿಗೂ ಇಷ್ಟೆಲ್ಲ ಗುಣಗಳು ಅಂತ ಇರ್ತಾವಲ್ಲ. ಈ ಅಲ್ಲಿರುವಂಥ ಗುಣಗಳಿಗೂ ಆ ವಸ್ತುಗಳಿಗೂ ಏನು ಸಂಬಂಧ ಅದನ್ನು ಒಂದ್ಸರಿ ವಿಚಾರ ಮಾಡ್ಬೇಕಲ್ಲ. ಇದು ಸಂಯೋಗ ಸಂಬಂಧ ಅಲ್ಲ. ಇದು ಎರಡು ಕೈಗಳು ಅಂಟಿಕೊಂಡಂತೆ, ಒಂದು ನೆಲ ಇದ್ದು ಆ ನೆಲದ ಮೇಲೆ ಕುರ್ಚಿ ಇದ್ದಂತೆ, ಅದೆಲ್ಲ ಹೇಗೆ ಸಂಯೋಗ ಸಂಬಂಧವೋ ಆ ಥರ ಇದು ಸಂಯೋಗ ಸಂಬಂಧ ಅಲ್ಲ. ಇಲ್ಲಿರುವಂಥ ಒಂದು ಸಂಬಂಧ ಬೇರೆನೇ ಇದೆ. ಹಾಗಾದ್ರೆ ಅಲ್ಲಿರುವಂಥ ಸಂಬಂಧ ಯಾವುದು? ಅಲ್ಲೊಂದನ್ನು ಬೇರೆ ಅದನ್ನು ಹೇಳಬೇಕಾಯ್ತು. ಪ್ರಾಚೀನ ಶಾಸ್ತ್ರಜ್ಞರು ಇದನ್ನೆಲ್ಲ ವಿವೇಚನೆ ಮಾಡ್ತಾ ಹೋದರು. ಅವರಿಗೆ ಈ ಸಂಯೋಗ ಸಂಬಂಧ, ಸಮವಾಯ ಸಂಬಂಧ, ಸ್ವರೂಪ ಸಂಬಂಧ, ಇವೆಲ್ಲ ಸಂಬಂಧಗಳ ವಿವೇಚನೆ ಬಹಳ ಅವಶ್ಯಕ ಅಂತ ಅನಿಸಿತ್ತು ಅವರಿಗೆ. ಜನಸಾಮಾನ್ಯರಿಗೆ ಅಷ್ಟೆಲ್ಲ ಬೇಕಾಗದೇ ಇರಬಹುದು. ಹಣ್ಣಿನಲ್ಲಿ ರುಚಿ ಇದೆ, ರೂಪ ಇದೆ, ರಸ ಇದೆ. ಹಣ್ಣನ್ನು ನಾವು ತಿಂತೇವೆ, ಗಡಿಗೆಯನ್ನು ಉಪಯೋಗ ಮಾಡಿಕೊಂಡು ನೀರು ತರ್ತೀವಿ, ಅಡಿಗೆ ಮಾಡ್ತೀವಿ, ನೆಲದ ಮೇಲೆ ಕುರ್ಚಿ ಇದ್ದರೆ ಕೂತ್ಕೋತೀವಿ, ಸೈಟ್ ಖಾಲಿ ಇದ್ದರೆ ಮನೆ ಕಟ್ತೀವಿ. ನಮ್ಗೆ ಕೆಲಸ ಆದರೆ ಸಾಕು. ಅದರಲ್ಲಿ ಯಾವ್ಯಾವ ಸಂಬಂಧ ಅಂತ ಅನ್ನೋದು ಜನಸಾಮಾನ್ಯರಿಗೆ ಬೇಕಾಗಿಲ್ಲ. ಆದರೆ ಶಾಸ್ತ್ರಜ್ಞರಿಗೆ, ವೇದಾಂತ, ತರ್ಕ ಮೊದಲಾದ ಶಾಸ್ತ್ರಗಳನ್ನು ಓದುವವರಿಗೆ ಮತ್ತು ಆ ಶಾಸ್ತ್ರಗಳನ್ನು ರಚನೆ ಮಾಡಿದವರಿಗೆ ಆ ಸಂಬಂಧಗಳ ಬಗ್ಗೆ ಒಂದು ಪರಾಮರ್ಶೆ, ಯಾವ ಸಂಬಂಧ ಎಲ್ಲಿದೆ, ಯಾಕಿದೆ, ಅದು ಇಂಥದೇ ಸಂಬಂಧ ಯಾಕೆ ಆಗಬೇಕು, ಬೇರೆ ಸಂಬಂಧ ಯಾಕೆ ಆಗಬಾರ್ದು ಅನ್ನುವಂಥ ಒಂದು ವಿವೇಚನೆ ಅವ್ರಿಗೆ ಬೇಕು. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತಂದ್ರೆ, ಈ ಸಂಸಾರದಲ್ಲಿ ನಾವಿದ್ದೀವಿ. ಸಂಸಾರದಲ್ಲಿ ನಾವಿದ್ದವರು ಸಂಸಾರ ದುಃಖಮಯ ಅಂತ ಕೂಡ ನಮಗೆ ಅನುಭವ ಇದೆ. ಅದರ ಅನುಭವವನ್ನು ಪಡ್ಕೊಂಡಿದ್ದೇವೆ. ಈ ಸಂಸಾರದ ದುಃಖವನ್ನು ನೀಗಿಕೊಂಡು ಮುಕ್ತನಾಗಬೇಕಾದ್ರೆ ಮನುಷ್ಯ ಒಂದು ಶಾಶ್ವತ ಜೀವನ, ಶಾಶ್ವತ ಸುಖ ಅದನ್ನು ಮನುಷ್ಯ ಪಡ್ಕೋಬೇಕಾದ್ರೆ ಏನು ಮಾಡಬೇಕು? ನಮ್ಮ ಸುತ್ತಮುತ್ತಲಿರುವಂಥ ವಸ್ತುಗಳನ್ನು ಅರಿಯಬೇಕು. ಇದು ತತ್ವಜ್ಞಾನಿಗೂ ಸಂಬಂಧಪಟ್ಟದ್ದು, ಆಧುನಿಕ ವಿಜ್ಞಾನಕ್ಕೂ ಸಂಬಂಧಪಟ್ಟದ್ದು. ಸುತ್ತಮುತ್ತಲಿರುವಂಥ ಎಲ್ಲ ವಸ್ತುಗಳನ್ನು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಈ ಶಾಸ್ತ್ರಗಳ ಚೌಕಟ್ಟಿನಲ್ಲಿ ಎಲ್ಲ ವಸ್ತುಗಳನ್ನು ಅರ್ಥಕೋಬೇಕು. ಅದು ವಿಜ್ಞಾನದ ಉದ್ದೇಶ. ಹಾಗೆ ತತ್ವಜ್ಞಾನಿಗಳಿಗೂ ಕೂಡ ನಮ್ಮ ಸುತ್ತಮುತ್ತಲಿರುವಂಥ ಸಂಗತಿಗಳು, ನಮ್ಮ ದುಃಖಕ್ಕೆ ಯಾವ್ದು ಕಾರಣ? ನಾವಿರೋ ಪರಿಸ್ಥಿತಿ,
ನಮ್ಮ ಸಂಸಾರ, ಗಂಡ ಹೆಂಡತಿ, ಮಕ್ಕಳು, ತಂದೆ ತಾಯಿ, ನಮಗಿರುವಂಥ ಸಂಬಂಧಗಳು, ಮತ್ತೆ ಸಾವು ನೋವು, ಸುತ್ತಮುತ್ತಲಿರುವಂಥ ಈ ನಮ್ಮ ಪ್ರಾಪರ್ಟಿಗಳು, ನಮ್ಮ ಆಸ್ತಿಗಳು, ಇವೆಲ್ಲ ಅನೇಕ ವಸ್ತುಗಳಿವೆ. ಕೆಲವು ದುಃಖಗಳು ಚೇತನ ವಸ್ತುಗಳಿಂದ ಬರುವಂಥವು, ಕೆಲವು ವಸ್ತುಗಳು ಅಚೇತನ ವಸ್ತುಗಳಿಂದ ಬರುವಂಥವು. ಅಂತೂ ಮನುಷ್ಯನಿಗೆ ದುಃಖ ಬರೋದು ಯಾವುದರಿಂದ ಅಂದರೆ ಈ ನಮ್ಮ ಸುತ್ತಮುತ್ತಲಿರುವ ವಸ್ತುಗಳಿಂದ. ಸುತ್ತಮುತ್ತಲಿಂದ ಇರುವ ವಸ್ತುಗಳಿಂದ ಅಂತ ಆದಮೇಲೆ ಈ ವಸ್ತುಗಳನ್ನ ಸ್ವರೂಪವನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಮತ್ತು ಈ ವಸ್ತುಗಳನ್ನು ಮೀರಿದಂಥ ಆ ವಸ್ತುಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಂಥ ಪರಮಾತ್ಮನನ್ನ ತಿಳ್ಕೊಂಡ್ರೆ, ಶುದ್ಧ ತತ್ವಜ್ಞಾನ ನಮಗೆ ಸಿಕ್ಕರೆ ನಾವು ಈ ದುಃಖದ ಹಿಡಿತದಿಂದ ಪಾರಾಗಬಹುದು. ಇದು ಮನುಷ್ಯನ ಉದ್ದೇಶ. ನಾವು ನಮ್ಮ ಸುತ್ತಮುತ್ತಲಿರುವಂಥ ಚೇತನ ವಸ್ತುಗಳು, ಅಚೇತನ ವಸ್ತುಗಳು, ಪರಮಾತ್ಮ ಮತ್ತು ನಾವು, ಇವಿಷ್ಟು ಸಂಗತಿಗಳು. ಒಟ್ಟು ನಾವು ನಮ್ಮ ಸುತ್ತಮುತ್ತಲಿರುವಂತಹ ಚೇತನಗಳು, ನಮ್ಮ ಸುತ್ತಮುತ್ತಲಿರುವಂತಹ ಅಚೇತನಗಳು ಮತ್ತು ಪರಮಾತ್ಮ, ಇಷ್ಟು ವಸ್ತುಗಳನ್ನು ಜೀವ, ಈಶ, ಜಡ ಪಂಚಭೇದ ಅಂದರೆ ಈ ಇಷ್ಟರ ನಡುವೆ ಗಿರಿಕಿ ಹೊಡೆಯುವಂಥ ಸಂಗತಿಗಳಷ್ಟೇ. ಇವನ್ನೆಲ್ಲ ತಿಳ್ಕೋಬೇಕು. ತಿಳ್ಕೊಂಡ್ರೆ ನಮಗೆ ದುಃಖ ಪರಿಹಾರ ಮತ್ತು ಸುಖ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ. ಇದು ಮನುಷ್ಯನ ಆಲೋಚನೆ. ಇಷ್ಟನ್ನೆಲ್ಲ ತಿಳ್ಕೋಬೇಕಾದ್ರೆ ಆ ವಸ್ತುಗಳ ಸ್ವರೂಪದ ಪರಿಚಯ ಆಗಬೇಕಲ್ಲ. ಪರಮಾತ್ಮನಿಗೂ ಈ ಜಗತ್ತಿಗೂ ಸಂಬಂಧ ಏನು? ಮತ್ತೆ ಈ ಜಗತ್ತಿನಲ್ಲೇ ಕೆಲವರು ಚೇತನರಿದ್ದಾರೆ, ಅಚೇತನರಿದ್ದಾರೆ. ಚೇತನರಿಗೂ ಅಚೇತನರಿಗೂ ಸಂಬಂಧ ಏನು? ಅನೇಕ ವಸ್ತುಗಳಾದವು. ಪರಮಾತ್ಮ, ಜಗತ್ತು ಮತ್ತು ನಾವು, ಇಷ್ಟೆಲ್ಲ ಆದಾಗ ಪರಮಾತ್ಮನಿಗೂ ಜಗತ್ತಿಗೂ ಏನು ಸಂಬಂಧ? ಪರಮಾತ್ಮನೇ ಜಗತ್ತಿನ ರೂಪದಲ್ಲಿ ಪರಿಣಾಮ ಹೊಂದಿದ್ನೋ. ನಿನ್ನೆ ನಾವು ಭಾಸ್ಕರಾಚಾರ್ಯರು ಅನ್ನುವಂಥ ಒಂದು ಮತ ನೋಡಿದ್ವಿ. ಅದು 98ನೇ ಶ್ಲೋಕದಲ್ಲಿ ಬಂದಿತ್ತು. ಪರಮಾತ್ಮನನ್ನ ನಂಬಿ ಆ ಪರಮಾತ್ಮ ಒಬ್ಬನೇ ಸತ್ಯ, ಜಗತ್ತೆಲ್ಲವೂ ಕೇವಲ ಭ್ರಾಂತಿ ಕಲ್ಪಿತ ಅಂತ ಹೇಳುವಂಥ ಒಂದು ಮತ ಇತ್ತು. ಆ ಮತ ಬೇರೆ. ಈ ಭಾಸ್ಕರರ ಮತ ಹಾಗಲ್ಲ. ಪರಮಾತ್ಮನೇ ಜಗತ್ತಿನ ರೂಪದಿಂದ ಪರಿಣಾಮ ಹೊಂದಿದ ಅಂತ. ಸುಳ್ಳಲ್ಲ ಇದು, ಜಗತ್ತು ಸುಳ್ಳಲ್ಲ. ಪರಮಾತ್ಮನೇ ಜಗತ್ತಿನ ರೂಪದಲ್ಲಿ ಪರಿಣಾಮ ಹೊಂದಿದ. ಹಾಲು ಹೇಗೆ ಮೊಸರಾಯಿತು, ಮಣ್ಣು ಹೇಗೆ ಗಡಿಗೆ ಆಯಿತು, ಹಾಗೆ ಬಂಗಾರ ಹೇಗೆ ಆಭರಣ ಆಗ್ತದೋ ಹಾಗೆ ಪರಮಾತ್ಮ ಜಗತ್ತಿನ ರೂಪದಲ್ಲಿ ಪರಿಣಾಮ ಹೊಂದಿದ ಅಂತ ಒಂದು ಮತ. ಅದರದ್ದು ನಾವು ನಿನ್ನೆ ಪರಾಮರ್ಶೆ ಮಾಡಿದೆವು. ಅಂತೂ ಒಟ್ಟಾರೆ ಪರಮಾತ್ಮನಿಗೆ ಈ ಜಗತ್ತಿಗೆ ಏನು ಸಂಬಂಧ? ಹಾಲು ಮೊಸರುಗಳ ಸಂಬಂಧವೋ ಅಥವಾ ಹಾಲಿಗೆ ಹೆಪ್ಪು ಹಾಕುವ ಗೃಹಿಣಿ ಮತ್ತು ಮೊಸರಿನ ಸಂಬಂಧವೋ? ಅವೆರಡು ಸಂಬಂಧಕ್ಕೆ ವ್ಯತ್ಯಾಸ ಇದೆ. ಹಾಲೇ ಮೊಸರಾಗೋದು, ಆದರೆ ಗೃಹಿಣಿ ತಾನೇ ಮೊಸರಾಗೋದಿಲ್ಲ. ಪರಮಾತ್ಮ ಗೃಹಿಣಿಯಂತೆಯೋ ಅಥವಾ ಹಾಲಿನಂತೆನೋ, ಇದು ಒಂದು ಉದಾಹರಣೆ. ಪರಮಾತ್ಮ ಅಕ್ಕ ಸಾಲಿಗ ಇರ್ತಾನಲ್ಲ, ಅಕ್ಕ ಸಾಲಿಗನಂತೆ ಪರಮಾತ್ಮನೋ ಅಥವಾ ಬಂಗಾರದಂತೆ ಪರಮಾತ್ಮನೋ? ಬಂಗಾರವೇ ಆಭರಣ ಆಗೋದಲ್ವ? ಹಾಗಾಗಿ ಬಂಗಾರದಂತೆ ಪರಮಾತ್ಮನೋ, ಆಭರಣ ರೂಪದಿಂದ ಪರಿಣಾಮ ಹೊಂದುವಂತಹ ಬಂಗಾರದಂತೆ ಪರಮಾತ್ಮನೋ, ಅಥವಾ ದೂರ ನಿಂತ್ಕೊಂಡು ಅಕ್ಕ ಸಾಲಿಗನಂತೆ ಕೆಲಸ ಮಾಡುವವನು ಪರಮಾತ್ಮನೋ? ಅವನು ಕುಂಬಾರನಂತೆಯೋ? ಮಣ್ಣು ತಾನಾಗೆ ಗಡಿಗೆ ಆಗ್ತದೆ. ಆ ಮಣ್ಣಿನಂತೆ ಪರಮಾತ್ಮನೋ ಅಥವಾ ಆತ ಕುಂಬಾರನಂತೆನೋ? ಇವೆಲ್ಲ ಪ್ರಶ್ನೆಗಳು. ಮತ್ತೆ ಈ ಜಡವಸ್ತುಗಳಲ್ಲಿ ಯಾವ್ಯಾವ ಸಂಬಂಧ? ಇವೆಲ್ಲ ಸಂಬಂಧಗಳನ್ನ, ಪರಸ್ಪರ ಸಂಬಂಧಗಳನ್ನು ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಪರಮಾತ್ಮನಿಗೂ ಜಗತ್ತಿಗೂ, ಜಗತ್ತಿನಲ್ಲೇ ಇರುವಂತಹ ಪರಸ್ಪರ ವಸ್ತುಗಳ ನಡುವಿನ ಸಂಬಂಧ ಮತ್ತು ನಮಗೂ ಜಗತ್ತು ಏನು ಸಂಬಂಧ, ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ಸಮವಾಯ ಸಂಬಂಧ ಎಲ್ಲಿ, ಸಂಯೋಗ ಸಂಬಂಧ ಎಲ್ಲಿ, ಇಷ್ಟು ಸೂಕ್ಷ್ಮವಾಗಿ ಆ ತತ್ವಜ್ಞಾನ ಆಲೋಚನೆ ಮಾಡಿದ್ವಿ. ಅದಕ್ಕೆ ಉತ್ತರ ನಾವು ನಿನ್ನೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ವಿ. ಪರಮಾತ್ಮ ಮೊಸರಿನ ರೂಪದಲ್ಲಿ ಪರಿಣಾಮ ಹೊಂದುವ ಹಾಲಿನಂತಲ್ಲ, ಹಾಲಿನಂತೆ ಪರಮಾತ್ಮ ಅಲ್ಲ, ಮಣ್ಣಿನಂತೆ ಅಲ್ಲ, ಗಡಿಗೆ ರೂಪದಿಂದ ಪರಿಣಾಮ ಹೊಂದುವಂಥ ಮಣ್ಣಿನಂತೆ ಅಲ್ಲ, ಮತ್ತೆ ಅವನು ಆಭರಣದ ರೂಪದಲ್ಲಿ ಪರಿಣಾಮ ಹೊಂದುವಂಥ ಬಂಗಾರದಂತೆಯೂ ಅಲ್ಲ. ಅವನು ಇವರೆಲ್ಲದಕ್ಕಿಂತ ಭಿನ್ನ. ಬಂಗಾರದ ಆಭರಣವನ್ನು ನಿರ್ಮಾಣ ಮಾಡುವ ಅಕ್ಕ ಸಾಲಿಗನಂತೆ, ಕಬ್ಬಿಣದಿಂದ ವಸ್ತುಗಳನ್ನು ನಿರ್ಮಾಣ ಮಾಡುವಂಥ ಕಮ್ಮಾರನಂತೆ, ಮಣ್ಣಿನಿಂದ ಗಡಿಗೆ ಮಾಡುವ ಕುಂಬಾರನಂತೆ, ಹಾಲಿಗೆ ಹೆಪ್ಪು ಹಾಕುವ ಗೃಹಿಣಿಯಂತೆ ಪರಮಾತ್ಮ. ಅದನ್ನೇ ನಮಃ ಕುಲಾಲೇಭ್ಯ ಕರ್ಮಾಲೇಭ್ಯಶ್ಚ ಅಂತ ರುದ್ರಾಧ್ಯಾಯ ಹೇಳಿದ್ದು. ಪರಮಾತ್ಮನನ್ನ ಬಂಗಾರ ಅಂತ ತಿಳ್ಕೊಬೇಡ್ರಿ ನೀವು, ಬಂಗಾರವೇ ಆಭರಣ ಆಗೋದು. ಪರಮಾತ್ಮನ ಮಣ್ಣು ಅಂತ ತಿಳ್ಕೊಬೇಡ್ರಿ, ಮಣ್ಣೇ ಗಡಿಗೆ ಆಗೋದು. ಅದ್ಯಾವುದೋ ಅಲ್ಲ. ಪರಮಾತ್ಮ ಇವುಗಳೆಲ್ಲದಕ್ಕಿಂತ ಭಿನ್ನನಾಗಿ ದೂರ ನಿಂತಿದ್ದಾನೆ. ಅದರಿಂದ ಅವನನ್ನ ಕುಲಾಲ, ಕುಂಬಾರ ಅಂತ ಅವನನ್ನ ರುದ್ರಾಧ್ಯಾಯ ವರ್ಣನೆ ಮಾಡಿತ್ತು. ಮತ್ತೆ ಅವನನ್ನ ಕರ್ಮಾರ ಅಂದ್ರೆ ಕಮ್ಮಾರ, ಕಬ್ಬಿಣದ ಕೆಲಸ ಮಾಡುವವನು ಅಂತ ಅವನು ವರ್ಣನೆ ಮಾಡಿತ್ತು. ಆ ಎಲ್ಲ ವರ್ಣನೆಗಳಿಗೆ ಅರ್ಥ ಏನಂತಂದ್ರೆ,
ಪರಮಾತ್ಮನೇ ಜಗತ್ತಿನ ರೂಪದಲ್ಲಿ ಪರಿಣಾಮ ಹೊಂದಿದ ಅಂತ ತಿಳ್ಕೊಬೇಡ್ರಿ. ಪರಮಾತ್ಮನ ಅಸ್ತಿತ್ವ ಬೇರೆ, ಜಗತ್ತಿನ ಅಸ್ತಿತ್ವ ಬೇರೆ. ಈ ಎಲ್ಲ ಪ್ರಶ್ನೆಗಳಿಗೆ, ಈ ವಿವಾದಗಳಿಗೆ ಸಣ್ಣ ಸಣ್ಣ ಉತ್ತರ, ಅವೆಲ್ಲ ತುಂಬ ಸೂತ್ರ ರೂಪದ ಉತ್ತರಗಳು. ಆದರೆ ಅವು ನಮಗೆ ತಿಳಿದೇ ಇದ್ದಿದ್ದರಿಂದ ಇಂಥ ಎಲ್ಲ ಬೇರೆ ಬೇರೆ ವಿಚಾರಧಾರೆಗಳು, ಬೇರೆ ಬೇರೆ ಸಿದ್ಧಾಂತಗಳು, ಬೇರೆ ಬೇರೆ ಮತಗಳು. ಅಂತೂ ಪರಮಾತ್ಮನ ಮತ್ತು ಜಗತ್ತಿನ, ಪರಮಾತ್ಮನ ಮತ್ತು ಜೀವದ ನಡುವಿನ ಸಂಬಂಧ, ಮತ್ತು ಜಗತ್ತಿನಲ್ಲೇ ಒಂದು ಜೀವಕ್ಕೂ ಮತ್ತೊಂದು ಜೀವಕ್ಕೂ, ಜಗತ್ತಿನಲ್ಲೇ ಒಂದು ಜಡಕ್ಕೂ ಮತ್ತೊಂದು ಜಡಕ್ಕೂ, ಜಗತ್ತಿನಲ್ಲೇ ಒಂದು ಜೀವಕ್ಕೂ ಮತ್ತೊಂದು ಜಡಕ್ಕೂ ಏನೇನು ಸಂಬಂಧ ಅಂತೆಲ್ಲ ವಿಚಾರ ಮಾಡೋದು ಬಹಳ ಅವಶ್ಯಕ ತತ್ವಜ್ಞಾನದ ದೃಷ್ಟಿಯಿಂದ. ಹಾಗಿರುವಾಗ ನಮ್ಮ ಸುತ್ತಮುತ್ತಲಿನ ವಸ್ತುಗಳ ಗುಣಧರ್ಮಗಳನ್ನು, ಅವುಗಳೆಲ್ಲವನ್ನು ಕೂಡ ನಾವು ಪರಾಮರ್ಶೆ ಮಾಡಬೇಕಾಯ್ತು. ನೆಲದ ಮೇಲಿರುವ ಕುರ್ಚಿಗೆ, ನೆಲಕ್ಕೆ ಸಂಯೋಗ ಸಂಬಂಧ, ಹಾಗೆ ಎರಡು ಕೈಗಳಿಗೆ ಸಂಯೋಗ ಸಂಬಂಧ, ಇದೆಲ್ಲ ಸರಿ. ಆದರೆ ಈ ಸಂಯೋಗ ಸಂಬಂಧ ಎಲ್ಲ ಕಡೆ ನಡೆಯೋದಿಲ್ಲ. ಒಂದು ವಸ್ತುವಿಗೂ ಅದರ ಬಣ್ಣ, ಅದರ ರುಚಿ, ಅದರ ಗಂಧ, ಅಲ್ಲೆಲ್ಲ ಸಂಯೋಗ ಅಲ್ಲ. ಅದು ಅಲ್ಲಿರುವಂಥ ಸಂಬಂಧ ಅದೊಂದು ಬೇರೆ ಸಂಬಂಧ, ಸಮವಾಯ ಸಂಬಂಧ. ಯಾಕೆಂದರೆ ಆ ವಸ್ತುವಿನಲ್ಲಿರುವಂಥ ರುಚಿಯನ್ನು ಈಗ ತೆಗೆದು ಪ್ರತ್ಯೇಕವಾಗಿ ತೋರಿಸ್ಲಿಕ್ಕೆ ಬರೋದಿಲ್ಲ. ಎರಡು ಕೈಗಳಿಗೆ ಅಂಟುಕೊಂಡಿವೆ, ಅಂಟುಕೊಂಡಿದ್ದ ಕೈಗಳನ್ನು ದೂರ ದೂರ ನೋಡಿ ತೆಗೆದು ತೋರಿಸ್ಬೋದು. ಕುರ್ಚಿಯನ್ನು ನೆಲದಿಂದ ಎತ್ತಿ ಸಪರೇಟಾಗಿ ತೋರಿಸ್ಬೋದು. ಇಡೀ ಮನೆಯನ್ನು ಬೇಕಾದರೆ ಕೆಡವಿ ಮನೆಗೂ ನೆಲಕ್ಕೂ ಇರುವಂಥ ಭಿನ್ನ ಅಸ್ತಿತ್ವವನ್ನು ತೋರಿಸ್ಬೋದು. ಆದರೆ ಒಂದು ರುಚಿಯನ್ನು ನೋಡ್ರಿ, ಇದು ರುಚಿ, ಇದು ಹಣ್ಣು, ಇದು ಗಂಧ, ಇದು ಹಣ್ಣು ಅಂತ ಆ ಗುಣಗಳಿಗೂ ವಸ್ತುವಿಗೂ ಪ್ರತ್ಯೇಕವಾದ ಅಸ್ತಿತ್ವವನ್ನು ಬೇರ್ಪಡಿಸಿ ತೋರಿಸ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅಲ್ಲೊಂದು ಬೇರೆ ಸಂಬಂಧ ಇದ್ದಿರಬೇಕು. ಅದ್ಯಾವ ಸಂಬಂಧ ಅಂದರೆ ಸಮವಾಯ ಸಂಬಂಧ ಅಂತ ತಾರ್ಕಿಕರು, ನ್ಯಾಯ ವಿಶೇಷಕರು ಅದಕ್ಕೊಂದು ಸಂಬಂಧವನ್ನು ಸೂಚನೆ ಮಾಡಿದರು, ಸಂಬಂಧವನ್ನು ಒಪ್ಕೊಂಡ್ರು. ಅದನ್ನು ವೇದವ್ಯಾಸ ದೇವರು ಸಮವಾಯ ಅಭ್ಯುಪಗಮಾತ್ಯ ಸಾಮ್ಯಾತ್ ಅನವಸ್ಥಿತೇ ಅಂತ ವೇದವ್ಯಾಸರು ಅದನ್ನು ಖಂಡನೆ ಮಾಡಿದರು. ಅದರಿಂದ ವೇದವ್ಯಾಸರ ಬ್ರಹ್ಮಸೂತ್ರಗಳನ್ನು ಅವಲಂಬನೆ ಮಾಡಿಕೊಂಡಿರುವಂಥ ಉತ್ತರ ಮೀಮಾಂಸ ಏನಿದೆಯಲ್ಲ, ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಮತ್ತು ದ್ವೈತಿಗಳು, ಇವರು ಯಾರು ಈ ಸಮವಾಯ ಸಂಬಂಧವನ್ನು ಒಪ್ಪೋದಿಲ್ಲ. ಆ ಸಮವಾಯ ಸಂಬಂಧವನ್ನು ಒಪ್ಪೋರು ಯಾರು ಅಂತಂದರೆ ನ್ಯಾಯ ವೈಶೇಷಿಕರು ಮಾತ್ರ. ಅವರು ಗೌತಮಿಯ ನ್ಯಾಯ ಸೂತ್ರಗಳನ್ನು ಮತ್ತು ಕಣಾದನ ಸೂತ್ರಗಳನ್ನು ಮಾತ್ರ ಒಪ್ತಾರೆ ಹೊರತು ಅವರು ಈ ವೇದವ್ಯಾಸರ ಬ್ರಹ್ಮಸೂತ್ರಗಳನ್ನು ಒಪ್ಪೋದಿಲ್ಲ. ಆದ್ದರಿಂದಲೇ ಆ ನ್ಯಾಯ ವೈಶೇಷಿಕರಿಗೂ ಮತ್ತು ವೇದಾಂತಿಗಳಿಗೂ ಒಂದು ವಿರೋಧ ವ್ಯಕ್ತ ಆಯಿತು. ಈ ಆಯುರ್ವೇದದ ಮಂದಿನೂ ಕೂಡ ಅವರು ವೇದವ್ಯಾಸರ ಬ್ರಹ್ಮಸೂತ್ರಗಳಿಗೆ ಗಮನ ಕೊಟ್ಟು ಅದೇನು ಹೇಳ್ತಿದೆ ಅಂತ ಅನ್ನೋದನ್ನು ಸರಿಯಾಗಿ ಗಮನಿಸಲಿಲ್ಲ. ಆದ್ದರಿಂದಲೇ ನ್ಯಾಯ ವೈಶೇಷಿಕ, ಸಾಂಖ್ಯ, ಯೋಗ ಮತ್ತು ಪೂರ್ವಮೀಮಾಂಸ, ಉತ್ತರ ಮೀಮಾಂಸ, ಅಲ್ಲೆಲ್ಲ ಕಡೆ ಇರುವಂಥ ಅರ್ಧ ಅರ್ಧ ವಿಚಾರಗಳನ್ನು ಅಲ್ಲಿಂದೊಂದಿಷ್ಟು ಇಲ್ಲಿಂದೊಂದಿಷ್ಟು ಹೀಗೆ ಸ್ವೀಕಾರ ಮಾಡಿ ತಮ್ಮ ಗ್ರಂಥಗಳಲ್ಲಿ ಒಂದಿಷ್ಟು ಪ್ರತಿಪಾದನೆ ಮಾಡಿದರು. ಒಂದು ಸಸ್ಯ, ಆ ಸಸ್ಯವನ್ನು ಔಷಧ ರೂಪವಾಗಿ ಉಪಯೋಗ ಮಾಡಬೇಕು. ಆ ಸಸ್ಯಕ್ಕಿರುವಂಥ ಸಂಬಂಧ ಏನು? ಸಸ್ಯಕ್ಕೂ ಆ ಗುಣಕ್ಕೂ ಇರುವಂತಹ ಸಂಬಂಧ ಏನು? ಸಸ್ಯಕ್ಕೂ ಅದರಲ್ಲಿರುವಂಥ ರೋಗ ಪರಿಹಾರಕ ಗುಣಕ್ಕೂ ಏನು ಸಂಬಂಧ? ಒಂದು ಯಾವುದೋ ಪುಡಿ, ಒಂದು ರಸಾಯನದ ಪುಡಿ, ಒಂದು ಪಾದರಸ, ಅದರಲ್ಲೂ ಔಷಧದ ಗುಣ ಇದೆ. ಆ ಗುಣಕ್ಕೂ ವಸ್ತುವಿಗೂ ಏನು ಸಂಬಂಧ? ಹೀಗೆಲ್ಲ ಪ್ರಶ್ನೆ ಬಂದಾಗ ಈ ನ್ಯಾಯ ವೈಶೇಷಿಕರು ಸಮವಾಯ ಸಂಬಂಧ ಅಂತ ಏನು ಹೇಳಿದ್ರು ಅದನ್ನೇ ಈ ಆಯುರ್ವೇದದ ಪ್ರವರ್ತಕರು ಕೂಡ ಅದನ್ನು ಒಪ್ಕೊಂಡ್ಬಿಟ್ರು. ಆದರೆ ವಸ್ತುತಃ ಇಂಥ ಒಂದು ಸಮವಾಯ ಅನ್ನುವ ಸಂಬಂಧದ ಅವಶ್ಯಕತೆ ಇಲ್ಲ. ಅದನ್ನು ವೇದವ್ಯಾಸರು ತಮ್ಮ ಸೂತ್ರಗಳಲ್ಲಿ ನಿರಾಕರಣೆ ಮಾಡಿದರು. ಈ ಸಮವಾಯದ ಅಸ್ತಿತ್ವದ ಬಗ್ಗೆ ಆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದೊಂದು ಜಟಿಲವಾದಂಥ ಪ್ರಕ್ರಿಯೆ. ಅದನ್ನು ಸಾಧ್ಯವಾದಷ್ಟು ತಿಳಿಯಾದ ರೂಪದಲ್ಲಿ, ತಿಳಿಗನ್ನಡದ ರೂಪದಲ್ಲಿ ಹೇಳಲಿಕ್ಕೆ ಪ್ರಯತ್ನಪಟ್ಟಿದ್ದೀನಿ. ಸ್ವಲ್ಪ ಸಂಕ್ಷಿಪ್ತವಾದಂಥ ಅನುವಾದವನ್ನು ನಾಳೆ ಮತ್ತೊಂದು ದಿವಸ ಅದನ್ನು ಮಾಡ್ತೇನೆ. ಯಾಕೆ ಈ ಸಮವಾಯ ಸಂಬಂಧವನ್ನು ಒಪ್ಪಬಾರದು? ವೇದವ್ಯಾಸ ದೇವರ ಅಭಿಪ್ರಾಯ ಏನಾಗಿತ್ತು? ಬ್ರಹ್ಮಸೂತ್ರಗಳಲ್ಲಿ ಅವ್ರು ಏನನ್ನು ಪ್ರತಿಪಾದನೆ ಮಾಡಿದರು ಅಂತಂದರೆ, ವಸ್ತುವಿನಲ್ಲಿ ಗುಣ ಇರೋದು ಹೌದು, ವಸ್ತುವಿನಲ್ಲಿ ರೂಪ, ರಸ, ಗಂಧ ಮೊದಲಾದ ಗುಣಗಳಿವೆ. ಅದು ಸಮವಾಯ ಸಂಬಂಧ ಅಂತ ನೀವಂದ್ರಿ. ಆ ವಸ್ತುವಿಗೂ ಸಮವಾಯ ಸಂಬಂಧ ಅಂತ ನೀವು ಒಪ್ಕೊಂಡಿರುವಂಥ ಸಂಬಂಧಕ್ಕೂ ಏನು ಸಂಬಂಧ ಅಂತ ಮತ್ತೊಂದು ಸರಿ ಪ್ರಶ್ನೆ ಕೇಳಬೇಕು. ನೀವು ಪ್ರಾಥಮಿಕ ಪ್ರಶ್ನೆಯನ್ನು ಎತ್ಕೊಂಡಿದ್ರಿ,
ವಸ್ತುವಿಗೂ ಅದರ ಗುಣಗಳಿಗೂ ಏನು ಸಂಬಂಧ ಅಂತೇಳಿ. ಅದಕ್ಕೆ ಉತ್ತರ ಕೊಟ್ಟರೆ ಸಮವಾಯ ಸಂಬಂಧ ಅಂತೇಳಿ. ಆ ಎರಡನೇ ಸಮವಾಯ ಸಂಬಂಧವನ್ನು ಒಪ್ಕೊಂಡಿದ್ದೀರಲ್ಲ, ಆ ಸಮವಾಯ ಸಂಬಂಧಕ್ಕೂ ವಸ್ತುವಿಗೂ ಏನು ಸಂಬಂಧ? ಮತ್ತೊಂದು ಪ್ರಶ್ನೆ ನಾವು ಕೇಳ್ತೀವಿ. ಈ ಎರಡನೇ ಪ್ರಶ್ನೆ, ಎರಡನೇ ಹಂತದ ಪ್ರಶ್ನೆ. ಈ ಎರಡನೇ ಹಂತದ ಪ್ರಶ್ನೆಗೆ ನೀವೇನು ಉತ್ತರ ಕೊಡ್ತೀರಿ? ಅಲ್ಲಿಂದ ಏನೋ ಸಂಬಂಧ ಇದ್ದಿರ್ಬೇಕಲ್ಲ. ಅದಕ್ಕೆ ಮತ್ತೊಂದು ಸಮವಾಯ ಸಂಬಂಧವನ್ನು ಒಪ್ಪಿದರೆ, ಆ ಮೂರನೇದಾಗಿ ಮತ್ತೊಂದು ಸಮವಾಯ ಸಂಬಂಧವನ್ನು ಒಪ್ಪಿದ್ರಲ್ಲ, ಆ ಸಮವಾಯ ಸಂಬಂಧಕ್ಕೂ ವಸ್ತುವಿಗೂ ಏನು ಸಂಬಂಧ ಅಂತ ಮತ್ತೆ ಪ್ರಶ್ನೆ ಕೇಳ್ತೇವೆ. ಹೀಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋದಾಗ ನೀವು ಹೊಸ ಹೊಸ ಸಂಬಂಧಗಳನ್ನು ಒಪ್ತಾ ಹೋದ್ರಿ. ವಸ್ತುವಿಗೂ ಅದರ ಗುಣಕ್ಕೂ ಸಮವಾಯ ಸಂಬಂಧ, ವಸ್ತುವಿಗೂ ಆ ಸಮವಾಯ ಸಂಬಂಧಕ್ಕೂ ಮತ್ತೊಂದು ಸಮವಾಯ, ಆ ಹೊಸ ಸಮವಾಯಕ್ಕೂ ವಸ್ತುವಿಗೂ ಮತ್ತೆ ಸಮವಾಯ ಸಂಬಂಧ. ಸಮವಾಯ ಅಂತ ಅನ್ನೋದು ನಿಲ್ಲದೆ ಹೋಗಬೇಕಾಗಿತ್ತು, ಕೊನೆ ತನಕ ಇದಕ್ಕೊಂದು ನಿಲುಗಡೆನೇ ಇಲ್ಲ. ಹೀಗೆ ಸಮವಾಯ ಅಭ್ಯುಪಗಮಾಚ್ಯ ಸಾಮ್ಯಾತ್ ಅನವಸ್ಥಿತೇ, ಅನವಸ್ಥಿತಿ ಅಂತಂದ್ರೆ ಕೊನೆ ಇಲ್ಲದಂತೆ. ಆದ್ರಿಂದ ಸಮವಾಯ ಸಂಬಂಧ ಒಪ್ಪಬಾರದು. ವಸ್ತುವಿಗೂ ಅದರ ಗುಣಕ್ಕೂ ಸಮವಾಯ ನೀವು ಒಪ್ಪಿದ್ರೆ, ಆ ಸಮವಾಯಕ್ಕೂ ವಸ್ತುವಿಗೂ ಏನು ಸಂಬಂಧ? ನಾವು ನಿಮ್ಮನ್ನು ಕೇಳಿದ್ರೆ ಮತ್ತೆ ಸಮವಾಯ ಅಂತೀರಿ. ಆ ಹೊಸ ಸಮವಾಯಕ್ಕೂ ವಸ್ತುವಿಗೂ ಏನು ಸಂಬಂಧ ಅಂತ ಮತ್ತೆ ಕೇಳಿದ್ರೆ ಅದಕ್ಕೂ ನೀವು ಮತ್ತೆ ಸಮವಾಯ ಅಂತೀರಿ. ಹೀಗೆ ಮಾಡ್ತಾ ಹೋದ್ರೆ ಇದು ಅನವಸ್ಥಾ ದೋಷ, ಇದನ್ನು ಮಾಡಬಾರದು ಅಂತ ವೇದವ್ಯಾಸರು ನಿರಾಕರಣೆ ಮಾಡಿದರು. ಮತ್ತೆ ಈ ಸಮವಾಯ ಸಂಬಂಧವನ್ನು ಒಪ್ಪುವಂಥವ್ರು ಏನಿದ್ದಾರಲ್ಲ, ಈ ನ್ಯಾಯ ವಿಶೇಷಕರು, ಅವರು ತಮ್ಮ ಒಂದು ವಿಚಿತ್ರವಾದಂಥ ವಾದವನ್ನು ಮಂಡನೆ ಮಾಡ್ತಾರೆ. ಅದೇನಂತಂದ್ರೆ, ಈ ಸಮವಾಯ ಎಲ್ಲ ಕಡೆ ಒಂದು. ಈ ನಿಮಗೆ ಈ ಒಂದು ಸಂದರ್ಭದಲ್ಲಿ 6 ಗಂಟೆ 16 ನಿಮಿಷ ಈಗ ಅಂತ ತಿಳ್ಕೊಳ್ಳಿ. ಈಗ ನಿಮಗೊಂದು ಸ್ವಲ್ಪ ಏನೋ ದುಃಖ ಆಯಿತು, ನನಗೆ ಸುಖ ಆಯಿತು, ಮತ್ತೊಬ್ಬರಿಗೆ ಹಸಿವೆ ಆಯಿತು, ಮತ್ತೊಬ್ಬರಿಗೇನೋ ಅಜ್ಞಾನ ಬಂತು, ಮತ್ತೊಬ್ಬರಿಗೇನೋ ಜ್ಞಾನ ಬಂತು. ಇದೇ ಸಂದರ್ಭದಲ್ಲಿ ಒಂದು ಕಾಯಿ ಹಣ್ಣಾಯಿತು, ಇದೇ ಸಂದರ್ಭದಲ್ಲಿ ಮತ್ತೊಂದು ಹೂವು ಕಾಯಿ ಆಯಿತು. ಈ ಕಾಯಿಯಲ್ಲಿರುವಂಥ ಹಸಿರು ಬಣ್ಣ, ಹಣ್ಣಿನಲ್ಲಿರುವಂಥ ಹಳದಿ ಬಣ್ಣ, ಇವೆರಡಕ್ಕೂ ಸಮವಾಯ ಸಂಬಂಧವನ್ನು ಹೇಳ್ತಿರಲ್ಲ. ಈ ಸಮವಾಯ ಸಂಬಂಧ ಇದು ಎಲ್ಲ ಕಡೆ ಒಂದು ಅಂತ ಹೇಳೋರು. ಪರಮಾತ್ಮ ಎಲ್ಲ ವಸ್ತುಗಳಲ್ಲಿ ಒಂದು ಹೇಗೋ, ಗಡಿಗೆ, ಆನೆ, ನಾಯಿ, ಮನೆ, ಮಠ, ಪರ್ವತ, ಗುಡ್ಡ ಎಲ್ಲ ಕಡೆ ಪರಮಾತ್ಮ ಒಬ್ಬನೇ ಅಂತ ಹೇಗೆ ಶಾಸ್ತ್ರ ಹೇಳ್ತದೋ ಹಾಗೆ ಸಮವಾಯ ಸಂಬಂಧನೂ ಒಂದು ಅಂತಾರೆ. ಕಾಯಿಯಲ್ಲಿರುವಂಥ ಹಸಿರು ಬಣ್ಣಕ್ಕೂ ಕಾಯಿಗೂ, ಹಣ್ಣಿನಲ್ಲಿರುವಂಥ ಆ ಹಳದಿ ಬಣ್ಣಕ್ಕೂ ಆ ಹಣ್ಣಿಗೂ, ಹಾಗೆ ನಿಮಗಿರುವಂಥ ಸುಖಕ್ಕೂ ನಿಮಗೂ, ನನಗಿರುವಂಥ ದುಃಖಕ್ಕೂ ನನಗೂ ಸಮವಾಯ ಸಂಬಂಧ. ಮತ್ತು ಇದು ಒಂದು. ಇದು ಒಂದು ಅಂದ್ರೆ ಏನು? ಅಕ್ಷರಶಃ ಒಂದು. ಕೆಲವು ಕಡೆ ಒಂದು ಅನ್ನೋದನ್ನು ನಾವು ತೀರಾ ಔಪಚಾರಿಕವಾಗಿ ಪ್ರಯೋಗ ಮಾಡ್ತಿರ್ತೇವೆ. ನಾವು ಹಿಂದೂಗಳು, ನಾವೆಲ್ಲ ಒಂದು ಅಂತ ಕೆಲವು ಕಡೆ ಅಂತೀವಿ. ಇಲ್ಲಿ ಒಂದು ಅಂದ್ರೆ ಏನಂತ ಅರ್ಥ? ನಾವೆಲ್ಲ ಒಂದು ಸಂಖ್ಯೆಯವರು ಅಂತ ಅರ್ಥ ಅಲ್ಲ. ನಾವು ಕೋಟಿಗಟ್ಟಲೆ ಇರ್ಬೋದು, ಆದರೆ ನಮಗೊಂದು ಐಕ್ಯ ಇದೆ ಅಂತ ಅರ್ಥ. ಒಂದು ಅನ್ನೋದನ್ನ ಕೆಲವು ಕಡೆ ತೀರಾ ಔಪಚಾರಿಕ ಅರ್ಥದಲ್ಲಿ, ಅದರ ಮೂಲ ಅರ್ಥವನ್ನು ಬಿಟ್ಟು ಬೇರೆ ಬೇರೆ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಒಂದು 4-5 ಗುಂಪುಗಳಿದ್ರೆ ನಾವೆಲ್ಲ ಒಂದು, ಅವರೆಲ್ಲ ನಮ್ಮ ಗುಂಪಿಗೆ ಸೇರಿದವರು, ಅವರೆಲ್ಲ ಬೇರೆ, ಅದು ಎರಡನೇ ಗುಂಪು, ನಾವು ಒಂದು ಗುಂಪು ಅಂತ ಹೇಳ್ತೇವೆ. ಇಲ್ಲಿ ಒಂದು ಶಬ್ದ ಪ್ರಯೋಗ ಮಾಡ್ತೀವಲ್ಲ, ಒಂದು ಅಂದರೆ ಒಂದು ಸಂಖ್ಯೆ ಅಂತ ಅರ್ಥ ಅಲ್ಲ. 1 ಹಣ್ಣು, 2 ಹಣ್ಣು, 3 ಹಣ್ಣು, 4 ಹಣ್ಣು, 5 ಹಣ್ಣು, ಇಲ್ಲೆಲ್ಲ ಸಂಖ್ಯಾ ಇದೆ. ಹಾಗೆ ನಾವು ಹಿಂದೂಗಳು, ನಾವೆಲ್ಲ ಒಂದು, ಏಕತಾ, ಅನೇಕತಾಮೇ ಏಕತಾ ಅಂತ ನಾವು ಶಬ್ದ ಪ್ರಯೋಗ ಮಾಡ್ತೀವಲ್ಲ, ಅಲ್ಲೆಲ್ಲ ಏಕತಾ ಅಂತಂದ್ರೆ ಒಂದು ಸಂಖ್ಯೆ ಅಂತ ಅರ್ಥ ಅಲ್ಲ, ಏಕ ಮನೋಭಾವ ಅಂತ ಅರ್ಥ, ಒಗ್ಗಟ್ಟು ಅಂತ ಅರ್ಥ. ಭಿನ್ನಾಭಿಪ್ರಾಯಗಳನ್ನು ಮರೆತು, ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಸಮಾನತೆಯ ಮೂಲಕ ಮುಂದೆ ಹೋಗಬೇಕು ಅಂತ ಅರ್ಥ. ಹಾಗೆ ಒಂದು ಅನ್ನುವ ಶಬ್ದಕ್ಕೆ ಕೆಲವು ಕಡೆ ಸಂಖ್ಯೆ ಅಂತ ಅರ್ಥ, ಕೆಲವು ಕಡೆ ಒಗ್ಗಟ್ಟು ಅಂತ ಅರ್ಥ. ಇಲ್ಲಿ ಒಂದು ಶಬ್ದ ಪ್ರಯೋಗ ಮಾಡಿದಲ್ಲಿ, ಎಲ್ಲೇ ಒಂದು ಶಬ್ದ ಪ್ರಯೋಗ ಮಾಡಿದರೆ ಅಲ್ಲೆಲ್ಲ ಅದಕ್ಕೆ ಅರ್ಥ ಏನು ಅಂತ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಪರಮಾತ್ಮ ಎಲ್ಲ ಕಡೆ ಒಬ್ಬನೇ ಇದ್ದಾನೆ, ಏಕೋ ದೇವ ಸರ್ವಭೂತೇಷು ಗೂಢ ಅಂತ ಶ್ವೇತಾಶ್ವತರ ಉಪನಿಷತ್ತು ಅವನನ್ನು ವರ್ಣನೆ ಮಾಡಿದೆ. ಏಕಃ ದೇವ, ದೇವರು ಒಬ್ಬನೇ. ಆನೆ, ನಾಯಿ, ಕುದುರೆ, ಕತ್ತೆ ಎಲ್ಲ ಕಡೆನೂ ಕೂಡ ಪರಮಾತ್ಮ ಒಬ್ಬ ಅಂದ್ರೆ ಅಲ್ಲಿ ಒಂದು ಸಂಖ್ಯೆ ಅಂತ ಅರ್ಥ. ಸಂಖ್ಯೆನೇ ಒಂದು, ಪರಮಾತ್ಮ ಒಬ್ಬನೇ, ಇಬ್ಬರು ಪರಮಾತ್ಮರಿಲ್ಲ. 2 ಹಣ್ಣು, 3 ಹಣ್ಣು, 4 ಹಣ್ಣು ಇದ್ದಂತೆ ಇಬ್ಬರು ಪರಮಾತ್ಮರಿಲ್ಲ, ಸಂಖ್ಯೆನೇ ಒಂದು ಅಂತ ಅರ್ಥ.
ನಾವು ಹಿಂದೂಗಳು ನಾವೆಲ್ಲ ಒಂದು ಅಂತಂದ್ರೆ ಇಲ್ಲಿ ಸಂಖ್ಯೆ ಒಂದು ಅಂತ ಅರ್ಥ ಅಲ್ಲ. ಸಂಖ್ಯೆ 60-70 ಕೋಟಿ ಇದೆ, ನಮ್ಮಲ್ಲಿ ಒಗ್ಗಟ್ಟಿದೆ ಅಂತ ಅರ್ಥ. ಇವರು ಸಮವಾಯವನ್ನು ಒಂದು ಅಂತಾರಲ್ಲ, ಈ ಒಂದು ಅನ್ನೋರ ಅಭಿಪ್ರಾಯ ಏನು, ಒಗ್ಗಟ್ಟು ಅಂತ ಅರ್ಥನೋ ಒಂದು ಸಂಖ್ಯೆ ಅಂತ ಅರ್ಥನೋ? ವಸ್ತುತ ಅವರು ಒಂದು ಸಂಖ್ಯೆ ಅಂತಾರೆ. ಅದು ಆಗಿದ್ದು ಎಡವಟ್ಟು. ಕಾಯಿಯಲ್ಲಿರುವಂತಹ ಹಸಿರು ಬಣ್ಣಕ್ಕೂ ಕಾಯಿಗೂ, ಹಣ್ಣಿನಲ್ಲಿರುವಂತಹ ಹಳದಿ ಬಣ್ಣಕ್ಕೂ ಹಣ್ಣಿಗೂ ಇರುವ ಸಮವಾಯ ಒಂದು ಸಂಖ್ಯೆಯ ದೃಷ್ಟಿಯಿಂದ ಒಂದು ಬಿಟ್ರೆ ಏನು ಅನಾಹುತ ಆಗಬೇಕಾಗಿತ್ತು ವಿಚಾರ ಮಾಡ್ರಿ. ಹಣ್ಣಿನಲ್ಲಿ ಹುಳಿ ರಸ, ಯಾಕೆಂದ್ರೆ ಹಣ್ಣಿನಲ್ಲಿರುವ ಸಮವಾಯನೂ ಒಂದೇ, ಕಾಯಿಯಲ್ಲಿರುವ ಸಮವಾಯನೂ ಒಂದೇ. ಹಣ್ಣಿನಲ್ಲಿ ನಮ್ಗೆ ಹುಳಿ ರಸ ಸಿಗಬೇಕಾದಿತ್ತು, ಕಾಯಿಯಲ್ಲಿ ಸಿಹಿ ರಸ ಸಿಗಬೇಕಾದಿತ್ತು. ಆಮೇಲೆ ಬಿಳಿ ಗುಲಾಬಿ ಹೂವಿನಲ್ಲಿ ಕೆಂಪು ಬಣ್ಣ ಬರಬೇಕಾದಿತ್ತು, ಕೆಂಪು ಬಣ್ಣದ ಗುಲಾಬಿ ಹೂವಿನಲ್ಲಿ ಬಿಳಿ ಬಣ್ಣ ಬರಬೇಕಾದಿತ್ತು, ಬಿಳಿ ಕಾಣಬೇಕಾದಿತ್ತು. ಅಲ್ಲ, ನಾವು ಅದನ್ನ ಕಸಿ ಮಾಡಿದ್ರೆ ಕಾಣೋದು ವಿಷಯ ಬೇರೆ, ಇಲ್ಲದೇ ಇದ್ದಾಗಲೂ ಕಸಿ ಮಾಡದೇ ಇದ್ದಾಗಲೂ ಕಾಣಬೇಕು, ಅದು ಸ್ವಾರಸ್ಯ. ಯಾಕಂದ್ರೆ ಬಿಳಿ ಗುಲಾಬಿ ಬಣ್ಣದಲ್ಲಿ ಬಿಳಿ ಬಣ್ಣ ಇದೆ, ಅಲ್ಲಿ ಗುಲಾಬಿ ಹೂವಿದೆ, ಸಮವಾಯ ಸಂಬಂಧ ಇದೆ. ಕೆಂಪು ಬಣ್ಣದ ಗುಲಾಬಿ ಹೂವಿನಲ್ಲಿ ಕೆಂಪು ಬಣ್ಣ ಇದೆ, ಅಲ್ಲೂ ಸಮವಾಯ ಸಂಬಂಧ ಇದೆ. ಸಮವಾಯ ಸಂಬಂಧ ಸಂಖ್ಯೆಯ ದೃಷ್ಟಿಯಿಂದ ಒಂದು ಅಂತ ಆದ್ಮೇಲೆ ಬಿಳಿ ಗುಲಾಬಿ ಹೂವಿನಲ್ಲಿ ಕೆಂಪು ಬಣ್ಣ ಏಕಿಲ್ಲ, ಕೆಂಪು ಬಣ್ಣದ ಗುಲಾಬಿ ಹೂವಿನಲ್ಲಿ ಬಿಳಿ ಬಣ್ಣ ಏಕಿಲ್ಲ, ಮೆಣಸಿನಕಾಯಿಯಲ್ಲಿ ಸಿಹಿ ರಸ ಯಾಕಿಲ್ಲ, ಹಾಗೆ ಮಾವಿನ ಹಣ್ಣಿನಲ್ಲಿ ಖಾರ ಯಾಕಿಲ್ಲ, ಖಾರ ರಸ ಯಾಕಿಲ್ಲ, ಇರಬೇಕಾದ ಪ್ರಸಂಗ. ಇದಕ್ಕೆಲ್ಲ ಏನು ಉತ್ತರ ಕೊಡಬೇಕಾಗಿತ್ತು? ಆದ್ರಿಂದ ಈ ಸಮವಾಯ ಸಂಬಂಧವನ್ನು ಒಪ್ಪಬೇಡ್ರಿ. ಸಮವಾಯ ಸಂಬಂಧ ಅನೇಕ ಅನಾಹುತಗಳಿಗೆ ಕಾರಣ, ಅದನ್ನು ಒಪ್ಪಬೇಡ್ರಿ ಅಂತ ಹೇಳಿ ವೇದವ್ಯಾಸರ ಅಭಿಪ್ರಾಯ. ಅದನ್ನೆಲ್ಲ ಅನುವ್ಯಾಖ್ಯಾನದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸಾಕಷ್ಟು ವಿಸ್ತೃತ ರೂಪದಲ್ಲಿ ಚರ್ಚೆ ಮಾಡಿದ್ದಾರೆ. ಇದಿಷ್ಟೀಗ ಏನು ಹೇಳಿದ್ನಲ್ಲ, ಇದು ಪರಮಾತ್ಮನ ಕುರಿತಾದ ಸಂಬಂಧ, ಸಮವಾಯ ಸಂಬಂಧ. ಪರಮಾತ್ಮನಲ್ಲೂ ಒಂದು ಸಮವಾಯ ಸಂಬಂಧ ಇದ್ರೆ ಅದರಿಂದ ಏನು ಸಮಸ್ಯೆ ಆಗಬೇಕಾದಿತ್ತು? ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ, ಈಗ 20ನೇ ಶ್ಲೋಕದಲ್ಲಿ. ಅದನ್ನು ಹೇಳೋದಕ್ಕಿಂತ ಮುಂಚೆ ಸಮವಾಯ ಅಂದ್ರೆ ಏನು ಅಂತ ಹೇಳಬೇಕಲ್ಲ, ಅದಕ್ಕಾಗಿ ಇಷ್ಟನ್ನೆಲ್ಲ ಹೇಳಿದೆ. ಈಗ ಮೆಣಸಿನಕಾಯಿಯಲ್ಲಿ ಸಿಹಿ ರಸ ಸಿಗಬೇಕಾದಿತ್ತು, ಹಾಗೆ ಮಾವಿನ ಹಣ್ಣಿನಲ್ಲಿ ಖಾರದ ರಸ ಸಿಗಬೇಕಾದಿತ್ತು ಅಂತ ಇಷ್ಟೇ ಹೇಳಿದೆ ನಾನು. ಯಾಕಂದ್ರೆ ಸಮವಾಯ ಒಂದಾದ್ರಿಂದ. ಈ ದೃಷ್ಟಾಂತ ನೀವು ನೆನಪಿಟ್ಕೊಂಡ್ರೆ, ನಾನೊಬ್ಬ ಜೀವ, ನನ್ನ ಹೆಸರು ಚೈತ್ರ ಅಂತ ಇಟ್ಕೊಡ್ರಿ. ಇಲ್ಲಿ ಚೈತ್ರೇ ಯೋ ದುಃಖ ಸಮವಾಯೋಯಂ ಚೈತ್ರೇ ತೇನ ಹ್ಯಭೇದವಾನ್ ಸಮವಾಯ ಕಶ್ಚಿದೇಶೇ ತದನೇಕತ್ವ ಮನ್ಯಥಾ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಚೈತ್ರ, ಮೈತ್ರ, ಯಜ್ಞದತ್ತ, ದೇವದತ್ತ, ಹೀಗೆಲ್ಲ ಕೆಲವು ಹೆಸರುಗಳು. ಚೈತ್ರ ಅಂದ್ರೆ ಒಬ್ಬ ವ್ಯಕ್ತಿ ಅಂತ ಅರ್ಥ. ಸಂಸಾರದಲ್ಲಿ ಬಿದ್ದು ಒದ್ದಾಡುವ ವ್ಯಕ್ತಿ. ಅವನಿಗೆ ದುಃಖ ಇದೆಯಲ್ಲ, ದುಃಖ ಅನ್ನೋ ಒಂದು ಗುಣ. ಗುಣಕ್ಕೂ ವ್ಯಕ್ತಿಗೂ ಏನು ಸಂಬಂಧ? ಸಮವಾಯ ಸಂಬಂಧ. ಅದನ್ನ ನೀವು ಹಾಗೆ ಹೇಳ್ತೀರಿ. ಗುಣಕ್ಕೂ ದುಃಖಕ್ಕೂ, ಚೈತ್ರ ಅನ್ನೋ ವ್ಯಕ್ತಿಗೂ ಅವನಲ್ಲಿರುವಂತಹ ದುಃಖ ಅನ್ನುವ ಗುಣಕ್ಕೂ ಸಮವಾಯ ಸಂಬಂಧ ಅಂತ ಆದ್ಮೇಲೆ, ಪರಮಾತ್ಮ ಜ್ಞಾನಿ ಅಲ್ವಾ, ಪರಮಾತ್ಮನಲ್ಲಿರುವಂತಹ ಜ್ಞಾನಕ್ಕೂ ಪರಮಾತ್ಮನಿಗೆ ಏನು ಸಂಬಂಧ? ಅಲ್ಲೂ ಸಮವಾಯ ಸಂಬಂಧನೇ ನೀವು ಹೇಳ್ತೀರಿ. ಹಾಗಾದ್ರೆ ಪರಮಾತ್ಮನಲ್ಲಿರುವ ಸಮವಾಯ ಸಂಬಂಧನು ಈ ಚೈತ್ರ ಸಂಸಾರದಲ್ಲಿ ಬಿದ್ದು ಒದ್ದಾಡುವ ಜೀವನಲ್ಲಿರುವ ಸಮವಾಯ ಸಂಬಂಧನೂ ಒಂದು ಅಂತಾಯ್ತು. ಇದರಿಂದ ಏನಾಯ್ತು ಅಂದ್ರೆ, ಮೆಣಸಿನಕಾಯಿಯಲ್ಲಿ ಸಿಹಿ ರಸ ಇರಬೇಕಾದಿತ್ತು, ಮತ್ತೆ ಮಾವಿನ ಹಣ್ಣಿನಲ್ಲಿ ಖಾರ ರಸ ಇರಬೇಕಾದಿತ್ತು. ಹೇಗೋ ಹಾಗೆ ಪರಮಾತ್ಮನಲ್ಲಿ ದುಃಖ ಇರಬೇಕಾದಿತ್ತು. ಯಾಕಂದ್ರೆ ಆ ಸಂಬಂಧ ಒಂದೇ, ಪರಮಾತ್ಮನಲ್ಲಿ ಇರುವಂಥ ಸಂಬಂಧನೂ ಒಂದೇ. ಸಂಖ್ಯೆಯ ದೃಷ್ಟಿಯಿಂದ ಒಗ್ಗಟ್ಟು ಅಂತ ಅಲ್ಲ, ಮತ್ತೆ ಪರಮಾತ್ಮನಲ್ಲಿರುವ ಸಮವಾಯ ಸಂಬಂಧನೂ ಒಂದು, ಈ ಸಂಸಾರಿ ಜೀವನಲ್ಲಿರುವ ಸಮವಾಯ ಸಂಬಂಧನೂ ಒಂದು. ಸಂಖ್ಯೆಯ ದೃಷ್ಟಿಯಿಂದಲೇ ಒಂದು. ಇವನಲ್ಲಿರುವ ದುಃಖ ಅವನಿಗೆ ಬರಬೇಕಾದಿತ್ತು, ಅವನಲ್ಲಿರುವಂಥ ಅಪಾರವಾದ ಜ್ಞಾನ, ಜಗತ್ತಿನ ಒಡೆತನ ಎಲ್ಲ ಇವನಿಗೆ ಬರಬೇಕಾದಿತ್ತು. ಸಮವಾಯ ಸಂಬಂಧವನ್ನು ಒಪ್ಪಿ ಅದನ್ನು ಒಂದು ಅಂತ ಒಪ್ಪಿಬಿಟ್ರೆ ಇಷ್ಟೆಲ್ಲ ಸಮಸ್ಯೆಗಳು. ಯೋ ದುಃಖ ಸಮವಾಯೋಯಂ, ದುಃಖದ ಸಂಬಂಧ ಚೈತ್ರ ಅನ್ನೋ ವ್ಯಕ್ತಿ ಅಂದ್ರೆ ಸಂಸಾರದಲ್ಲಿರುವಂಥ ವ್ಯಕ್ತಿಗೆ ಏನಿದೆ ಅದೇ ಒಂದು ಸಂಬಂಧವೇ. ತೇನ ಅಭೇದವಾನ್, ಅದೇ ಸಂಬಂಧವೇ ಎಲ್ಲಿದೆ? ಪರಮಾತ್ಮನಲ್ಲಿದೆ. ಪರಮಾತ್ಮನಲ್ಲಿ ಬಿಟ್ರೆ ಅವನಿಗೆ ದುಃಖ ಆಗಬೇಕಾದಿತ್ತು, ಪರಮಾತ್ಮನ ದುಃಖಿ ಅಂತ ಹೇಳಬೇಕಾದಿತ್ತು. ಅಂತಹ ಪರಮಾತ್ಮನನ್ನು ಒಪ್ಪಿ ಏನು ಉಪಯೋಗ? ಪರಮಾತ್ಮನ ದುಃಖ ಇಲ್ಲ ಅಂತಂದ್ರೆ ಹಾಗಾದ್ರೆ ಸಮವಾಯ ಎರಡು ಅಂತಾಯ್ತು. ಈ ಸಂಸಾರಿ ಜೀವನದಲ್ಲಿರುವಂಥ ಸಮವಾಯ ಸಂಬಂಧ ಬೇರೆ, ಪರಮಾತ್ಮನಲ್ಲಿರುವಂಥ ಸಮವಾಯ ಸಂಬಂಧ ಬೇರೆ ಅಂತ ನೀವು ಹೇಳಬೇಕಾದಿತ್ತು ನಿಮ್ಮ ಸಿದ್ಧಾಂತಕ್ಕೆ ವ್ಯತಿರಿಕ್ತವಾಗಿ.
ಇಲ್ಲಿ ತನಕ ಒಂದು ಸಂಖ್ಯೆಯ ದೃಷ್ಟಿಯಿಂದ ಒಂದು ಅಂತ ಹೇಳ್ತಾ ಬಂದ್ರಿ. ಪರಮಾತ್ಮನಲ್ಲಿ ದುಃಖ ಇಲ್ಲ ಅಂತ ಹೇಳಬೇಕು ಅಂತಂದ್ರೆ ಪರಮಾತ್ಮನಲ್ಲಿರುವ ಸಮವಾಯ ಸಂಬಂಧ ಬೇರೆ, ಸಂಸಾರಿ ಜೀವನದಲ್ಲಿರುವಂಥ ಸಮವಾಯ ಸಂಬಂಧ ಬೇರೆ ಅಂತ ನಿಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾತಾಡೋ ಪ್ರಸಂಗ ಬಂದಿತ್ತು. ಅದನ್ನು ಸಮವಾಯ ಸಂಬಂಧವನ್ನು ಒಪ್ಪಬೇಡ್ರಿ ಅಂತ ಆಚಾರ್ಯರು ಆ ನ್ಯಾಯ ವೈಶೇಷಿಕರನ್ನ ಖಂಡಿಸಿದರು. ಆ ಶ್ಲೋಕ ಇದು. ಇದೇ ಶ್ಲೋಕದ ವಿವರಣೆ ಮತ್ತಷ್ಟು ವಿವರಣೆ ಮುಂದಿನ ಶ್ಲೋಕಗಳಲ್ಲಿ ಕೂಡ ಬರೋದಿದೆ. ವಿಷಯ ಈ ನ್ಯಾಯ ವೈಶೇಷಿಕ ಸಿದ್ಧಾಂತದ ಪರಿಚಯ ಇಲ್ಲದಿರುವಂಥ ಜನಸಾಮಾನ್ಯರಿಗೆ ಬಹಳ ಕ್ಲಿಷ್ಟ ಅನಿಸಬಹುದು. ಅದಕ್ಕಾಗಿ ಈ ಶ್ಲೋಕವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಇಲ್ಲೇನು ಸಮವಾಯದ ಬಗ್ಗೆ ಬಂತು ಇದರ ಬಗ್ಗೆನೇ ಸ್ವಲ್ಪ ಹೆಚ್ಚಿನ ವಿವರಣೆಯನ್ನು ಮತ್ತೆ ಸಾಧ್ಯ ಆದಷ್ಟು ಇವತ್ತು ತಿಳಿಗನ್ನಡದ ರೂಪದಲ್ಲಿ ಅದನ್ನೆಲ್ಲ ಹೇಳಿದೆ. ಇಂಥದೇ ವಿವರಣೆಯನ್ನು ನಾಳೆ ಮತ್ತೊಂದು ಸರಿ ಹೇಳಿದರೆ ಆ ಸಮವಾಯದ ಬಗ್ಗೆ ಕಲ್ಪನೆ, ಸಮವಾಯವನ್ನು ನ್ಯಾಯ ವೈಶೇಷಿಕರು ಯಾಕಾಗಿ ಒಪ್ತಾರೆ, ಅದರ ಸ್ವರೂಪ ಏನು, ಮತ್ತೆ ಅದನ್ನು ಒಪ್ಪಿಬಿಟ್ರೆ ಸಮಸ್ಯೆ ಏನು ಅಂತನ್ನೋದನ್ನು ನಾಳೆ ಮತ್ತೊಂದು ಬಾರಿ ಸರಳವಾಗಿ ತಿಳಿಗನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. 15ನೇ ಸರ್ಗದ 20ನೇ ಶ್ಲೋಕ, ಆ ಶ್ಲೋಕವು ಕೂಡ ಮುಕ್ತಾಯ ಕಂಡಿದೆ.